ಇದನ್ನ ಹೆಂಗ ನಿಶ್ಚಯ ಮಾಡ್ಕೋಬೇಕು ಅನ್ನೋದಕ್ಕ ಇವು ದೃಷ್ಟಾಂತ ಹೇಳಿದ್ರಿ. ಹ್ಞೂನ್ರಿ. ಹಗ್ಗದಲ್ಲಿ ತೋರುವ ಹಾವಿನಂತೆ, ಶಿಂಪಿಯಲ್ಲಿ ತೋರುವ ಬೇಡಿಯಂತೆ, ಮರುಭೂಮಿಯಲ್ಲಿ ತೋರುವ ನೀರು ಸತ್ಯವಾಗಿ ನೋಡಿದ್ರೆ ಇರುವುದಿಲ್ಲ. ಹಾಗೆ ಈ ಜಗತ್ತು ಸತ್ಯ ನಂಗೆ ತೋರಿದ್ರು ಇದು ಸತ್ಯ ಇರುವಿಕಿಲ್ಲ, ಕಲ್ಪಿತ ವಿಶೇಷ ಅದ್ರಿ, ವಾಸ್ತವಿಕ ಅಭೇದದ ಅಂತ ಹೇಳಿದ್ರಿ. ಅಂದ್ರೆ ಕತ್ತಲ್ದಾಗ ಹಗ್ಗಕ್ಕೆ ಹಾವು ಹೆಂಗ ಅಂದಿವಿ, ಹಂಗ ಬ್ರಹ್ಮದ ಅಜ್ಞಾನದಿಂದ ಜಗತ್ ಕರೆ ಅನ್ನಕತ್ತೀವ್ರಿ. ಅದಕ್ಕೆ ಈ ಅಜ್ಞಾನ ಕಳ್ಕೊಂಡ್ರೆ ಜಗತ್ ಇಲ್ವೇ ಇಲ್ಲ. ದೇಹ ಅನ್ನೋದೇನು ಆತ್ಮನ ಬಿಟ್ಟಿವಿ, ದೇಹ ತಿಳ್ಕೊಳಕತ್ತೀವಿ ಅಧ್ಯಾಸದಿಂದ್ರಿ. ತಾದಾತ್ಮಿಕ ಅಧ್ಯಾಸ ಅಂತ ಹೇಳ್ರಿ. ಅದಕ್ಕೆ ತಾದಾತ್ಮ ಕಲ್ಪಿತ ಸಂಬಂಧ ಅಂದ್ರಿ. ತಾದಾತ್ಮ ಅಂದ್ರೆ ಸುಮ್ಮ ಕೂಡಿದ ಸಂಬಂಧ ಇಲ್ಲೇ ಇಲ್ಲ, ಉಪಾಧಿಯಿಂದ ನೋಡಿದಂಗೆ ಕಾಣ್ತದ್ರಿ, ಅದು ಸಂಬಂಧ ಇಲ್ವೇ ಇಲ್ಲ. ಯಾಕಂದ್ರೆ ಸ್ವರೂಪ ಸಂಬತ್ ಚೇತನದಾವುದೇ ಇಲ್ರಿ. ಅದಕ್ಕೆ ಈ ದೇಹ ಭಾವ ಕಳ್ಕೊಂಡಾಗ, ಈ ಅಜ್ಞಾನ ಕಳ್ಕೊಂಡಾಗ, ಅದಕ್ಕೆ ದೇಹ ಅನ್ನೋದು ಕಳ್ಕೊಳ್ಳೋದಕ್ಕೆ ದೇಹ ಇರುವುದ್ರಾಗನೆ ಅಜ್ಞಾನ ಕಳ್ಕೊಬೇಕಂದ್ರಿ ಅವ್ರು. ಕಾರಣವಾದ ಅಜ್ಞಾನ ಹೋದ್ರೆ ಹೆಂಗ ಕಾರಣವಾದ ಸಕ್ರಿ ಪಾನಕ ಮಾಡಿ ಚಾ ಮಾಡಿ ಕುಡಿದ ಅಂದ್ರೆ ಮುಗಿತ್ರಿ. ಕಾರ್ಯ ಇಷ್ಟೇ ಕಳ್ಕೊಂಡ್ರ ಮತ್ತ ಅದು ಸಕ್ರಿ ಹೊಡಿತ ಮತ್ತ ಪುನಃ ಹಾಕಿ ನಾವು ಗೊಂಬಿನೆ ಮಾಡ್ಬೋದ್ರಿ ಕಾರಣ. ಹಂಗ ಏನು ಮೊದಲು ಕಾರಣ ಕಳ್ಕೊಬೇಕು. ಯಾಕಂದ್ರೆ ಇದು ಎದರದಿಂದ ಆಗ್ಯದ ಅದನ್ನ ಕಳ್ಕೊಬೇಕಲ್ರಿ. ಎಲ್ಲಿಂದ ಹುಟ್ಟ್ಯದ ಅದನ್ನ ಕಳ್ಕೊಬೇಕಲ್ಲ, ಮೂಲಾಸ ಅಳಿಬೇಕಲ್ಲ. ಬಡ್ಡಿ ಸಹಿತ ಬೇರ್ ಕಿತ್ತಿ ಹೋಗದಾಗ ಹೆಂಗೆ ಗಿಡ ಹೊಳಿ ಸಿಗುದಿಲ್ಲೋ, ಬೇರು ಸಹಿತ ಕರಿಕಿ ಕಿತ್ತಿ ಹೋಗದಾಗ ಹೆಂಗೆ ಕರಿಕಿ ಪುನಃ ಸಿಗಿದಿಲ್ಲೋ, ಹಂಗ ಬರೇ ದುಃಖ ಕಳ್ಕೊಂಡೇವಂದ್ರ, ಬರೇ ಸುಖ ಪ್ರಾಪ್ತಿ ಎಂದೇವಂದ್ರ ದುಃಖ ಕಳ್ಕೊಳಕ್ ದುಃಖ ಮತ್ತೊಮ್ಮೆ ಬರ್ಬೋದ್ರಿ ಅವು. ಯಾಕಂದ್ರ ಮತ್ತ ದುಃಖ ಅಜ್ಞಾನದ ಅದಕ್ಕೆ ಕಾರಣವಾದಂತ ದುಃಖ ಮತ್ ಬರ್ತಾವ. ಅದಕ್ಕೆ ಕಾರಣನೇ ಕಳ್ಕೊಂಡೇವಂದ್ರ ಬರುದೇ ಇಲ್ಲಲ್ರಿ ಅನ್ನುವಂಥ ವಿಚಾರನೆ ಹೇಳಿದ್ರು. ಅದಕ್ಕೆ ಇದು ಮಿಥ್ಯತ್ವ. ಹಿಂಗ ಜಗತ್ತ ಭ್ರಮೆಯಿಂದ ತೋರ್ತದ. ಹಿಂದಿನ ಏನು ಅಜ್ಞಾನವಶಾತ್ ಸಂಸ್ಕಾರದಿಂದ ದೋಷಜನ್ಯತ್ವೇಷತೆ ಅಂತ ಹೇಳ್ಯಾರ. ದೋಷದಿಂದ ಕಾಣ್ತದ, ನಿಜವಾಗಿ ವಾಸ್ತವವಾಗಿಲ್ಲ. ದೋಷ ಏನ್ರಿ, ಅಲ್ಲಿ ನಸುಗತ್ತಲೆ ದೋಷದಿಂದ ಹಗ್ಗದಲ್ಲಿ ಹಾವು ಕಾಣ್ತಿತ್ತು. ಬಿಸಿಲಾಗಿ ಚಕಚಕ ಹೊಳ್ಯಾಣ ಸಮೀಪ ನೋಡ್ಲಿಲ್ಲ, ಹೋಗಿ ನೋಡೋಕ್ಕಿಂತ ಮೊದಲು ಕಾಣ್ತೇವೆ ಹ್ಯಾಂಗು. ಮತ್ತು ಮರುಭೂಮಿಯಲ್ಲಿ ನಿಜವಾಗಿ ನೀರನೇ ಇಲ್ಲ, ಬಿಸಿಲಿನ ಜಳದಾಗ ಅಗಲತ್ತೆ ಕಾಣ್ತೀರಿ. ಆದ್ರೆ ಮತ್ತೆ ನಾಳೆಗೆ ತೋರ್ಬಾರ್ದತ್ ನೇಮಿಲ್ರಿ. ಒಟ್ಟಿದು ಮಿಥ್ಯೆ ಅನ್ನೋದು ತಿಳ್ಕೊಂಡೇವಲ್ಲೂ ಆಯ್ತು. ಈ ಜಗತ್ತನು ಹಂಗೆ ನೋಡ್ರಿ. ಹಗ್ಗದನ ಹಾವು ಹೋದಿಂದ ಮತ್ತದ ಹಗ್ಗ ಸತ್ಯದಿಂದ ಕಾಣುದಿಲ್ಲ. ಆದ್ರೆ ಈ ಸೋಪದಿಕ ಮತ್ತೆ ಕಾಣುವೇರಿ. ಮತ್ತ ಬಿಸ್ಲಾಗೋರಿ ಮತ್ತ ಮೃಗಜಲ ನೀವು ಬಸ್ಸಿನಾಗ ಮುಂದೆ ಕ್ಯಾಬಿನ್ದಾಗ ಕೂತ್ ನೋಡ್ರಿ, ನಿಮ್ಗೆ ಅನುಭವ ಬರ್ತದ. ಮುಂದ್ ಬಿಸಿಲೊತ್ನ್ಯಾಗ ಬ್ಯಾಸಿಗೆ ದಿನ ಕುಂದ್ರಿ, ನಿಮ್ಮ ಡಾಂಬರ್ ರೋಡ್ ಮೇಲೆ ನೀರ್ ಹಂಗೆ ಹೋದಂಗೆ ಕಾಣ್ತದ್ರಿ ದೂರಾಗಿ. ನಿಜವಾಗಿ ನೀರು ಅಂತಂದ್ರೆ ಇಲ್ಲ ಅಂತ ತಿಳ್ಕೊಂಡ್ರು ಮತ್ತೆ ಕಾಣಬಾರದಂತಿಲ್ಲ. ಹಾಗೆ ಈ ಜಗತ್ ಇಲ್ಲ, ದೇಹ ಅಲ್ಲ, ಇದು ಅಜ್ಞಾನದಿಂದ ಕಾಣ್ತದ. ಇದು ತೋರಿಕೆ ಪ್ರತೀತಿ ಮಾತ್ರ ಅದ. ಆದ್ರೆ ತೋರಿಕೆ ಅದಂದ್ರೆ ಇದು ಎಲ್ಲಿಗೆ ಹೋಗ್ಬೇಕಂದ್ರೆ ಇದು ಕಾಣುದೇರಿ. ಕಾಣು ಜಗತ್ತಿನೊಳಗ ಕಾಣ್ಲಾರ್ದ ವಸ್ತು ಒಂದ ಅದಲ್ಲ, ಅದನ್ನು ತಿಳ್ಕೊಬೇಕಾಗ್ಯದ. ಈಗ ನೋಡ್ರಿ, ಜಗತ್ತಿಗೆ ದೇಹಕ್ಕೆ ಇಷ್ಟು ಹೇಳಿದ್ರು ನೋಡ್ರಿ. ದೇಹ ಕಾರಣ ಏನಂದ್ರೆ ಇದಕ್ಕೆ ಜನನ ಮರಣ ಎದಕ್ಕದಂದ್ರೆ ದೇಹಕ್ಕದಂತ ಹೇಳಿದ್ರಿ. ಈ ಶರೀರಕ್ಕೆ ಅದು ಆತ್ಮನಿಗಿಲ್ಲ. ಇದಂತೂ ಸ್ವತಃ. ಯಾಕಂದ್ರೆ ಈ ಶರೀರಕ್ಕೆ ಪೂರ್ವಕ್ಕಿಂತ ಪೂರ್ವದಲ್ಲಿನೂ ಆತ್ಮ ಇದ್ದದ್ದೇ ರೀ, ಈಗೂ ಇದ್ದ ಮುಂದೆ ಇರುದ. ಅಂದಾಗ ಈ ಶರೀರ ಜನನ ಮರಣಕ್ಕೆ ಕಾರಣ ಇದೆ. ಜನನ ಮರಣರ ಯಾಕೆ ಕಾರಣ ಅಂತ ಪಾಪ ಪುಣ್ಯ. ನಾವು ಮಾಡಿದಂಥ ಪಾಪ ಪುಣ್ಯನೇ. ಹೆಂಗೆ ಗಡಿಗೆ ಮಾಡಾಕ ಮಣ್ಣು ನೀರು ತೊಗೊಂಡು ಸಲಕರಣೆ ಆದಿ ತೊಗೊಂಡು ಹೆಂಗೆ ಮಾಡ್ಯಾನ, ಅಲ್ಲಿ ಉಪಾದಾನ ಮಣ್ಣಾಗ್ಯದ, ಅವು ಕರ್ಣ ಕರ್ತೃತ್ವ ಏನೋ ಸಾಧನ ಆಗ್ಯಾವ, ಅವ ನಿಮಿತ್ತ ಕಾರಣ ಆಗ್ಯಾನ ಕುಂಬಾರ. ಆದ್ರೆ ಇಲ್ಲಿ ಏನಾಗ್ಯದ, ನಾವು ಜೀವರ್ಗಳು ಹುಟ್ಟಬೇಕಾದ್ರೆ ನಮ್ಮ ಕರ್ಮ ಪಾಪನೇ ಉಪಾದಾನ ಕಾರಣ ಆಗ್ಯದ. ಅದಕ್ಕೆ ಅದೇ ತೋಳನೆ ಪರಮಾತ್ಮ ಮಾಡ್ಯಾನ. ಅದಕ್ಕೆ ಇದನ್ನು ಕಳ್ಕೊಬೇಕಾದ್ರೆ ಮೂಲ ಅಜ್ಞಾನ ಕಳ್ಕೊಂಡೆ ಅಂದ್ರೆ ಈ ಜನನ ಮರಣನೇ ಬರುವುದಿಲ್ಲ. ಅದಕ್ಕೆ ಪಾಪ ಪುಣ್ಯ ರಾಗದ್ವೇಷ ಮತ್ತು ಹೋಗಿ ರಾಗದ್ವೇಷ ಯಾಕಂದ್ರೆ ಅನುಕೂಲ ಪ್ರತಿಕೂಲ ಯಾಕಂದ್ರೆ ಭೇದ ಬುದ್ಧಿ. ಬೇಕಂತ ಒಮ್ಮೆ ಅಂತೀವಿ, ಬೇಡ ಅಂತ ಒಮ್ಮೆ ಅಂತೀವಿ. ಇದು ಭೇದ ಬುದ್ಧಿ. ಈ ಸದ್ದ ಬೇಕಾಗ್ಯದ್ರಿ. ಇದೇನು ವಿಚಾರ ಚಂದ್ರೋದಯ ಅಭ್ಯಾಸ ಮಾಡಾಕತ್ತೀವಲ್ರಿ, ಒಂದು ತಾಸು ಹೇಳಲ್ಲಿ ಒಂದು 10 ನಿಮಿಷ ಹೆಚ್ಚಿಗೆ ಅದನ್ನ ಬೇಡ ಆಯ್ತು ನೋಡ್ರಿ, ವಿಷಯ ಅಂತ ಇಟ್ಕೋರಿ. ಇನ್ನು ಹಾಗೆ ಇದು ಅನುಕೂಲ ಈ ಸದ್ದಾಗ್ಯದ, ಇನ್ನೊಂದು ತಾಸಿಗೆ ಮತ್ತೆ ಪ್ರತಿಕೂಲ ಆಗ್ತದ. ಇಂಥ ಭೇದ ಬುದ್ಧಿ ನಮ್ಮೊಳಗದಲ್ಲ. ಈ ಭೇದ ಬುದ್ಧಿ ಯಾಕೆ ಬಂತಂದ್ರೆ ಅಜ್ಞಾನದಿಂದ. ನಿಜವಾದ ಜ್ಞಾನ ಸ್ವರೂಪ ನಾ ಚೈತನ್ಯ ಸ್ವರೂಪ ಅದನ್ನೇ ತಿಳಿಸ್ಕೊಡ್ತದಂತ ನಮಗೆ ಗೊತ್ತಿದ್ರೆ ಇದು ಬರ್ತಿದ್ದಲ್ಲ. ಹಿಂಗೆ ಏನು ಹೇಳ್ಕೊತ ಬಂದ್ರಲ್ರಿ. ಮತ್ತೆ ಇನ್ನೊಂದು ಟಿಪ್ಪಣಿ ಏನು ಹೇಳಿದ್ರ, ಪರಮ ಪ್ರೇಮದ ವಿಷಯ ಪರಮಾನಂದ ಅಂದ್ರೆ ಶುದ್ಧ ಆನಂದ ರೂಪ ಶುದ್ಧ ಆತ್ಮ ಚೈತನ್ಯ. ಪರಮಾನಂದ ಶಬ್ದಕ್ಕೆ ಅರ್ಥ ಆಯ್ತು ಅಂದ್ರೆ ಚೈತನ್ಯ ಹೇಗದಂದ್ರೆ ಪರಮ ಸ್ವರೂಪದ ಪರಮಾನಂದದ ಅಂತ ಆನಂದ ಮತ್ತೊಂದು ಇಲ್ವೇ ಇಲ್ಲ. ಈಗ ಅಲ್ಲಿ ಹೆಂಗೆ ದೃಷ್ಟಾಂತದಾಗ ಸಕ್ರೆ ಗೊಂಬಿ ಹೇಳಿದ್ರಿ, ಇಲ್ಲಿ ನಿದ್ದೆ ತಾತ್ಕಾಲಿಕ ನಿವೃತ್ತಿ ಆಗ್ಯದ್ರಿ. ಬೇಡ ಓರ್ ಹೇಳಿದ್ರಲ್ರಿ, ಕಟ್ಗಿ ಹೊರಿ ಹೊತ್ಕೊಂಡು ವಜ್ಜಿ ಹೊತ್ಕೊಂಡು ಹೊಂಟಾಗ
ಏನು ಆಗ್ತದಲ್ರಿ ಅದನ್ನು ತಾತ್ಕಾಲಿಕ ನಿವೃತ್ತಿನೇ ರೀ. ಒಂದು ಕ್ಷಣ ಅವಾಗೇನು ಅಂತ ತಣ್ಣಗೆ ನೆಳ್ಳಿ ಕುಂತಾಗ ವಿಶ್ರಾಂತಿ ಅನಿಸದ. ಆದ್ರೆ ಇನ್ನ ಕೊಟ್ಟಿಗೆ ಹೊರಿ ಮುಂದೆ ಕೊಯ್ಬೇಕಾದ್ರೆ ಮನೆ ಒಯ್ದು ಒಗದಾಗ ಮುಗಿತ್ರಿ. ಯಾಕ್ರೆ ಟಿವಿ ಹಚ್ಕೊಂಡ್ರೆ ಟಿವಿ ಒಳಗೆ ಹಾಕೊಂತೀನಿ ಒಳಗೆ ಚಿಲ್ಕಾಕೊತೀನಿ. ಅದೇ ಸಪ್ಳ ಇಲ್ಲೇ ಬರ್ತೀನಿ ಅಂತಾನ. ಹೆಂಗೆ ಸಕ್ರಿ ಗೊಂಬಿ ಹೇಳಿದ್ರು ಹಂಗೆ ಪರಮ ಪ್ರೇಮಾಸ್ಪದ ಆನಂದ ಅನ್ನೋದು ನಮ್ಮೊಳಗೆ ಪ್ರಾಪ್ತ ರೂಪ ಅಂತ ಹೇಳ್ಯಾರಿ. ಎಲ್ಲಿ ಹೊರಗಿನಿಂದ ಕೊಂಡ್ಕೊಂಡ್ ಬರೋದಲ್ಲ. ಹೆಂಗೆ ಕಂಠಾಭರಣ ನ್ಯಾಯದಂತ ಹೇಳಿದ್ರು ನಮ್ಮಲ್ಲಿ ಇದ್ದು ವಸ್ತುನೇ ನಾವು ಮರ್ತಂಗಾಗ್ಯದ. ಆ ಮರ್ತದ್ದನ್ನು ತಿಳ್ಕೊಬೇಕಾದ್ರೆ ನಮ್ಮ ಸ್ವರೂಪ ಜ್ಞಾನ ಆಯ್ತು ಅಂದ್ರೆ ಅದು ಮರಳಿ ಹೋಗಿಬಿಡ್ತದೆ. ಅದಕ್ಕೆ ಪರಮ ಪ್ರೇಮಾಸ್ಪದ ಅದು ಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಹೇಳಿದ್ರೆ ನಿನ್ನೆ ಉದಾಹರಣೆ ಅಂತೂ ನೆನಪದಲ್ರಿ ಅವರು. ಹಲೋ ಹಲೋ ರೀ. ಅಂದ್ರ ನಮ್ಮಲ್ಲಿ ಇದು ಪ್ರಾಪ್ತ ರೂಪದ್ರಿ ಎಲ್ಲರ ಹೋಗಿ ಕೊಂಡ್ಕೊಂಬರೋದಿಲ್ಲ. ನಮ್ಮ ಸ್ವರೂಪನೇ ಅದೇ ಅದ. ನಮಗ ಈ ಮರವೆ ಹಾನಿಯಿಂದ ಭೇದ ಬುದ್ಧಿ ಬಂದು ಜನನ ಮರಣಕ್ಕೆ ಗುರಿ ಆಗಿವಲ್ರಿ. ಗುರುಗಳು ಏನ್ ತಿಳಿಸ್ತಾರಂದ್ರೆ ನೀ ಅದೇ ಸ್ವರೂಪದಿದಿ, ಏನು ನಿಧಿ ಸ್ವರೂಪ, ನಿಧಿ ಮೇಲೆ ಕುಂತಿದಿ, ನಿಧಿ ನಿನಗೆ ಗೊತ್ತಿಲ್ಲ. ಹೆಂಗ ಒಬ್ಬವ ಭಿಕ್ಷುಕರಿ ನಿತ್ಯ ದಿನ ಒಂದು ಬಂಡಿ ಮ್ಯಾಗ ಕೂತು ಅಲ್ಲೇ ಒಂದು ಏನು ತನ್ನ ತಾಯಲ್ಲಿ ಹಾಸ್ಕೊಂಡು ಕುಂದಿರ್ತಿದ್ದ. ಯಾರು ದೇವಸ್ಥಾನಕ್ಕೆ ಬರೋರು ಹೋಗೋರು 8 ರೂಪಾಯಿ ಕೊಡ್ತಿದ್ರು. ಅಟ್ಟೆ ತೃಪ್ತಿಯಿಂದ ಹೊಟ್ಟೆ ತುಂಬ ಇದ್ದನ್ರಿ. ಕಡೆಗೆ ಒಂದು ದಿವ್ಸ ನೋಡ್ರಿ ಅದು ದಕ್ಕಬೇಕಾದ್ರೆ, ಆ ನಿಧಿ ದಕ್ಕಬೇಕಾದ್ರೆ ಪ್ರಾರಬ್ಧ ವಶಾತ್ತಿರ್ಬೇಕು. ಆ ನಿಧಿ ಮೇಲೆ ಕೂತ್ರು ನಿಧಿ ಗೊತ್ತಿಲ್ಲ ನೋಡ್ರಿ ಅವಂಗ. ಅಂತ ನಿಧಿ ಶ್ರೀಮಂತ ಅನ್ನೋದು ಗೊತ್ತಿಲ್ರಿ. ಬೇಡ ಮನ್ಯಾಗೂ ತೋರಿ, ಮನ್ಯಾಗ ಹಿರಿಯರಿಟ್ಟು ಹೋದ ನಿಧಿ ನಮಗೆ ಗೊತ್ತಿರ್ಲಿಕ್ಕಂದ್ರೆ ನಾವು ಮಾತ್ರ ಹೊರಗೆ ದುಡ್ಕೊಳ್ತೀನಿ ವ್ಯವಸ್ಥೆನೂ ನೀವು ನೋಡಿದ್ದು ಉಂಟದ ಎಲ್ಲರೂ. ಹಾಗ ಆ ನಿಧಿ ಏನದಲ್ಲ ಅಂದ್ರೆ ಆ ನಿಧಿ ನಮ್ಮ ಪ್ರಾಪ್ತ ರೂಪನೇ ಅದ, ನಮ್ಮ ಮನೆಗೆ ಅದ. ಆದ್ರೆ ನಾವು ವಶ ಮಾಡ್ಕೋಬೇಕಾದ್ರೆ ನಮಗೊಂದಿಷ್ಟು ಅದರದ್ದು ಗೊತ್ತಿರ್ಬೇಕು ಮಾಹಿತಿ. ಹಂಗೆ ಈಗ ಅಜ್ಞಾನ ಕಳ್ಕೊಬೇಕಾದ್ರೆ ಈ ಸಂಬಂಧ ವಿಚಾರ ಮಾಡ್ಬೇಕು ನೋಡ್ರಿ. ಏನು ಸ್ವರೂಪ ಸಂಬಂಧ, ನಾವು ಆತ್ಮಸ್ವರೂಪ ಅದೀವಿ, ಚೈತನ್ಯ ಸ್ವರೂಪ ಅದೀವ್ರಿ. ಯಾವಾಗಲೂ ಅಚ್ಚಳಿಯದ ಆನಂದ ಸ್ವರೂಪ ಪರಮ ಪ್ರೇಮಾಸ್ಪದ. ಅಂದ್ರೆ ಇದ್ರ ಮುಂದೆ ಇನ್ನೊಂದು ಆನಂದ ಮತ್ತೆ ಯಾವ್ದ್ಯಾವ್ದು ಇಲ್ರಿ. ಇಲ್ಲಿ ಉಂಡಲ್ಲಿ ಆದದ್ದು ಮತ್ತು ಉಟ್ಟಲ್ಲಿ ಹೆಚ್ಚಿಗೆ ಆಯ್ತು, ಉಟ್ಟಲ್ಲಿ ಆದದ್ದು ಮತ್ತು ರೊಕ್ಕ ಕೈಯಾಗ ಎಣಿಸ್ದಲ್ಲಿ ಒಂದಿಷ್ಟು ಹೆಚ್ಚಿಗೆ ಆಯ್ತು. ಹೆಚ್ಚು ಕಡಿಮೆ ತಾರತಮ್ಯ ಅದಾವ. ಆದ್ರೆ ಪರಮ ಪ್ರೇಮಾಸ್ಪದ ತನ್ನ ಆತ್ಮನ ಪ್ರೀತಿ ಹೆಚ್ಚು ಕಡಿಮೆ ಆಗುದಿಲ್ಲ, ಅದು ಕರುವುದಲ್ಲ, ವ್ಯಯ ಆಗುದಲ್ಲ. ಇವು ರೊಕ್ಕ ರೂಪಾಯಿ ನೋಡ್ರಿ, ಬ್ಯಾಂಕ್ನಾಗ ಇಟ್ಟು ತೊಗೊಂಡು ಖರ್ಚು ಮಾಡಿದೇವಂದ್ರೆ ವ್ಯಯ ಅದು, ಮತ್ತು ಬಡ್ಡಿ ಕೂಡಿದ್ದೇವಂದ್ರೆ ಹೆಚ್ಚು ಅದು. ಹಾಗ ಹೆಚ್ಚು ಕಡಿಮೆ ಅಲ್ಲ, ಇದು ಆನಂದ ಯಾವಾಗಲೂ ಇರುವುದದ್ರಿ. ಇಂಥ ಆನಂದ ಸ್ವರೂಪನೇ ನಾವು ಅದೀವಿ ಅಂತ ಹೇಳಿದ್ರಿ. ಅದಕ್ಕೆ ಇದೇ ಮೋಕ್ಷ ನೋಡ್ರಿ. ಇಂಥ ಆನಂದ ಸ್ವರೂಪ ಇದೆ ಅಂತ ತಿಳ್ಕೊಳ್ಳೋದು ನಾವು ನಿಜವಾದ ಯಥಾರ್ಥ ಜ್ಞಾನ ತಿಳ್ಕೊಳ್ಳೋದೇ ಮೋಕ್ಷ ರೀ. ಈಗ ಊರು ಮುಟ್ಬೇಕಾಗ್ಯದ್ರಿ. ಒಟ್ಟ ಆ ಊರಿಗೆ ಮುಟ್ಟಿದೇವಂದ್ರೆ ಮುಗಿತಲ್ಲ, ಅದೇ ನಮ್ಮ ಸ್ವರೂಪ. ನಮ್ಮ ಊರಿಗೆ ಮುಟ್ಟಿದೆವು ಅಂದ್ರೆ ನಮ್ಮೂರು ಏನಂದ್ರೆ ನಮ್ಮೂರು ಇವೆಲ್ಲ ದೇಹ, ಇವು 8 ಪುರಿಗಳಿಂದ ಕೂಡಿದಂಥ ಅಷ್ಟಪುರಿ ದೇಹ ನಾನಂತ ತಿಳ್ಕೊಂಡಿವಲ್ರಿ. ಈ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಪ್ರಾಣ ನಾನಲ್ಲ, ಆ ಚೈತನ್ಯ ಸ್ವರೂಪನೇ ನಾನು ತಿಳ್ಕೊಳ್ಳೋದನ್ನೇ ಮೋಕ್ಷ. ಮೋಕ್ಷ ಅಂದ್ರೆ ಜ್ಞಾನ. ಅಜ್ಞಾನ ಕಳ್ಕೊಳ್ಳೋದು ಜ್ಞಾನ ಸ್ವರೂಪ. ನೀ ಏನು ಇದ್ದೀರಿ ಇದ್ದದ್ದು ಇದ್ದಂಗರಿ, ಇದ್ದದ್ದು ಏನದಿದೆ ನೀ ಸತ್ತೋಚಿತ ಆನಂದ ಸ್ವರೂಪ ಇದೀವಿ. ಹಿಂಗೆ ನಮ್ಮ ಆತ್ಮಸ್ವರೂಪವನ್ನು ತಿಳ್ಕೊಂಡಿದ್ರೆ ಇದೇ ಮೋಕ್ಷ. ಅದಕ್ಕೆ ರೀ ತೊಂಪದ ಶೋಧನೆ ಮಾಡೋದ್ರಿಂದ ಅಶುದ್ಧ ಬುದ್ಧಿ ಹೋಗ್ತದೆ. ಅಶುದ್ಧ ಬುದ್ಧಿ ಅಂದ್ರೆ ಆ ದೇಹ ನಾನು ಅನ್ನೋದು, ಇಂದ್ರಿಯ ನಾನು ಅನ್ನೋದು, ನನಗೆ ದುಃಖ ಅದನ್ನೋದು, ನನಗೆ ಸುಖ ಅದನ್ನೋದು ಅಶುದ್ಧ ಬುದ್ಧಿ ಹೋಗ್ಬೇಕಾದ್ರೆ ನನ್ನ ಒಳಗೆ ನಾವು ವಿಚಾರ ಮಾಡಬೇಕು. ಇದು ವಿಚಾರ ಮಾಡಿದರೆ ಇದು ಸತ್ತೋಚಿತ್ತು ಆನಂದ ಸ್ವರೂಪದಂದಾಗ ಹೊರಗೆ ಜಗತ್ತಿನ ತುಂಬ ಇದ್ದದೂ ನಾನು ಬೇರೆನೇ ಅಲ್ಲ, ಸರ್ವತ್ರ ವ್ಯಾಪಕ ಅದ. ಹಿಂಗೆ ತಿಳ್ಕೊಳ್ಳೋದೆ ಪರಮ ಪ್ರೇಮಾಸ್ಪದ ಅಂತ ಹೇಳಿದ್ರಿ. ಇನ್ನು ಅಂದ್ರೆ ಪ್ರಾಪ್ತ ರೂಪ. ಇನ್ನು ಮತ್ತೆ ಮುಂದೆ ಹೇಳ್ತಾರೆ ನೋಡ್ರಿ, 4ನೇ ಪ್ರಶ್ನೆ, ಮೋಕ್ಷವು ಯಾವುದರಿಂದ ಉಂಟಾಗುತ್ತದ್ರಿ? ಇದು ಹಿಂದಿಂದ ಅನುಭವಕ್ಕೆ ಬತ್ರೆ? ಹ್ಞೂನ್ರಿ ಅಮ್ಮರ. ಹ್ಞೂನ್ರಿ. ಈಗ ಮುಂದಿನ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ. ಟಿಪ್ಪಣಿ 10 ಅಂತ ಹೇಳ್ಬಿಡ್ರಿ. ಟಿಪ್ಪಣಿ 10 ಅಂತ ಐತಲ್ರಿ ಅಮ್ರ, ಅದೊಂದು ಹೇಳ್ರಿ. ಜೀವನಲ್ಲಿ ನಾನಾ ಕರ್ತ ಭೋಗ್ತಾ ಇರುವೆನು ಎಂಬ ಇಂಥ ತಾನಲ್ಲದ ಅನೇಕ ಭಾವಗಳು ಇರುವವು. ಇಂಥ ಎಲ್ಲ ಭಾವಗಳನ್ನು ಬಿಟ್ಟು ಈಗ ಮೋಕ್ಷ, ಇದೇ ಮೋಕ್ಷ ಸ್ವರೂಪ ಹೇಳಕತ್ತಾರ ಅವ್ರು. ಏನು ಟಿಪ್ಪಣಿ? ಜೀವನಲ್ಲಿ ಏನಾಗ್ಯದ್ರಿ, ನಾ ಅನ್ನೋದದ್ರಿ. ನಾ ಮಾಡವ, ನಾ ಉಣವ, ಕರ್ತ ಭೋಗ್ತ. ನಾ ಕರ್ತ ಅಂದ್ರೆ ಮಾಡುವವನು, ಭೋಗ್ತ ಅಂದ್ರೆ ಭೋಗಿಸವನು. ಮಾಡಿದಕ್ಕರು ಅನ್ನ ಅಡಿಗೆ ಕರ್ಮ ಪಾಪ ಪುಣ್ಯ ಎಲ್ಲ ಉಣ್ಬೇಕಲ್ರಿ. ಭೋಗ್ತಾ ಇರುವೆನು ಎಂಬ ಇಂಥ ಏನದು ಅದಾವ ನಮ್ಮೊಳಗೆ. ಆಮೇಲೆ ರೀ ತಾನಲ್ಲದ ಅನೇಕ ಭಾವಗಳು, ತಾನಲ್ಲದ ತನ್ನದಲ್ಲದ ಶರೀರದಲ್ಲಿ
ತಾನಲ್ಲಂದ್ರೆ ತಾನು ಯಾವುದು ದೇಹ ನಾನು ನಾ ಮಾಡೋ ಕೈ ನನ್ನ ಕೈ ಮಾಡಿ ತಂತೀವಿ, ಕಣ್ಣು ನೋಡಿ ತಂತೀವಿ, ಬಾಯಿ ಉಣಿ ತಂತೀವಿ, ಇದು ಯಾವುದು ನಾನಲ್ಲಲ್ರಿ. ಇವೆಲ್ಲ ಅರಿಸ್ಕೋತಾವ. ನನ್ನ ಕೈ ಮಾಡಿತು ನಾ ಹೋದೆ ಬಂದೆ ಕಾಲಂದಾಗ ನಾ ಹೋದೆ ಅಂತ ಹೇಳವ್ ನೀವು ಒಬ್ಬ ಬೇರೆನೇ ಇದ್ರಿ. ಹಂಗೆ ತಾನಲ್ಲದ. ತಾನು ಯಾವುದದ? ಆ ಚೈತನ್ಯ ಸ್ವರೂಪನೇ ಅದ. ಭಕ್ತ ಇಂಥ ಎಂಬ ತಾನಲ್ಲದ ಭಾವಗಳು ಇರುವವು. ಏನದ? ಅಜ್ಞಾನದಿಂದ ಏನು ಭಾವ ಬರ್ತಾವ ಜೀವ ಭಾವದಾಗ ಅಂದ್ರೆ ನಾ ಮಾಡಿದೆ, ನಾ ಹೋದೆ, ನಾ ಬಂದೆ, ನಾನತ್ವ ಏನು ಅದಾವಲ್ರಿ, ಅಹಂಕಾರ ಧರ್ಮ. ಇದು ಅಹಂಕಾರ ಅಜ್ಞಾನ ಒಂದೇ ರೀ. ಅಂತಃಕರಣ ವೃತ್ತಿಯೊಳಗ ಮನೋವೃತ್ತಿ, ಅಹಂಕಾರ ವೃತ್ತಿ, ಚಿತ್ತ ಇದು ಆ ಕಡೆ ಪರಮಾತ್ಮನ ಒಲಮೆ ಆತ್ಮಚಿಂತನೆ ಹೋದ್ರೆ ಚಿಂತನ ಆಗ್ತದ, ಈ ಕಡೆ ಬಂದ್ರೆ ಚಿಂತೆ ಆಗ್ತದೆ. ಅದಕ್ಕೆ ಮನೋವೃತ್ತಿ ಹೊರಗೆ ಬಂತಂದ್ರೆ ವ್ಯವಹಾರದಾಗ ತೊಡಗ್ತದೆ ನಾನು ಅನ್ನೋದು. ಇವನು ಬಿಟ್ಟು ಏನೋ ಜೀವಭಾವ ಇಲ್ಲದ್ದು ತಾನಲ್ಲದ ಅನೇಕ ಭಾವಗಳು ಇರುವವು. ಇಂಥ ಎಲ್ಲ ಭಾವಗಳನ್ನು ಬಿಟ್ಟು ಇವು ಬಿಡ್ಬೇಕು ನೋಡ್ರಿ. ತತ್ ಸಂಬಂಧ ವಿಚಾರ ಮಾಡೋದಂದ್ರೆ ಇದೇ ರೀ. ಇದಕ್ಕೆ ಸಂಬಂಧ ಆತ್ಮಸ್ವರೂಪ ನಾನಂದ ಇವು ಕಾಣ್ತಾವಲ್ಲ, ಇವು ಯಾರು? ಇವು ಯಾವ ನಾನಲ್ಲ. ಯಾಕೆ ನಾನಲ್ಲ ಅಂದ್ರೆ ಪಂಚಮಹಾಭೂತದಿಂದ ಆದಂಥ ಶರೀರ ನಾನಲ್ಲ. ಇದು ಅವ್ರದ್ದು ಅದರದ್ರಿ. ಇದು ಬೇರೆದವ್ರು ಸಾಮಾನು ಕೊಟ್ಟೇವೆ, ಬೇರೆದವ್ರಿಗೆ ಕೊಟ್ಟೇವೆ ಅಂದ್ರೆ ಮುಗಿತಲ್ರಿ. ಮತ್ತು ನಾನು ಯಾಕಂದ್ರೆ ಅರಿಸಿಕೊಳ್ಳುವಂಥ ಅರಿಯುವಂಥ ಸ್ವರೂಪ ನಾನದೀನಿ. ಇವೆಲ್ಲ ಅರಿಸಿಕೊಳ್ತಾವ. ಇವು ದೃಶ್ಯದವ. ಯದೃಷ್ಟಂ ತನ್ನಷ್ಟಂ. ದೃಶ್ಯವಾಗಿ ಯಾವುದು ತೋರುತ್ತದೋ ಅದು ಎಲ್ಲ ಅಳಿದು ಹೋಗುದದ. ಆ ದೃಶ್ಯವನ್ನು ಅರಿಯುವ ದೃಷ್ಟಾರೂಪ ನಾನದೀನಿ ಅಂದ್ರೆ ಇವು ಯಾವ ನಾನಲ್ಲ. ಇವೆಲ್ಲ ಬಿಟ್ಟು ನಾ ಏನದೀನಿ ಅಂದ್ರೆ ಸಚ್ಚಿದಾನಂದವಾದ ಸ್ವರೂಪದಲ್ಲಿ ಇರುವುದೇ ಮೋಕ್ಷ. ಇವೇನು ಅಸತ್ತು ಜಡ ದುಃಖ ರೂಪಗಳಿಂದ ಕೂಡಿದ ಅನಾತ್ಮ ವರ್ಗವನ್ನು ತ್ಯಜಿಸಿ ನಾನಲ್ಲ, ನನ್ನದಲ್ಲ. ನಾನು ಯಾಕಲ್ಲಂದ್ರೆ ನಾನು ಇವನು ಬಿಟ್ಟು ಬೇರೆನೇ ಇದೀನಿ. ಘಟೋದ್ರಷ್ಟ ಅಂದ್ರೆ ಈ ದೇಹ ನಾನು ನಾನಂದಾಗ ದೇಹ ನಾನಂತೆ ನಾನನ ಒಬ್ಬ ಬೇರೆನೇ ರೀ. ದೇಹ ಅರಿಸಿಕೊತದ. ಅದಕ್ಕೆ ಈ ದೇಹ ನಾನಲ್ಲ. ಮತ್ತು ದೇಹ ತನ್ನದಲ್ಲ. ಯಾಕಂದ್ರೆ ಪಂಚಮಹಾಭೂತಗಳದ್ದದ್ರಿ. ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯಿಂದ ಆದದ್ದದು ಇದು. ಅದಕ್ಕೆ ನಾನು ಅಲ್ಲ ನಂದು ಅಲ್ಲ. ಮತ್ತು ನಾನು ಅಲ್ಲ ನಂದು ಅಲ್ಲ ಅಂದಾಗ ಮತ್ತು ನಾನು ಯಾರಂದ್ರೆ ನಾನು ಇವನ್ನೆಲ್ಲಂತ ಅರಿಯುವಂಥ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದ್ರು. ಸತ್ ತ್ರಿಕಾಲಾಬಾಧ್ಯತ್ವಂ ಸದ್ರೂಪ. ಯಾವಾಗಲೂ ಇರುವವನು ನಾನು. ಈ ಶರೀರ ಬರುವ ಪೂರ್ವದಲ್ಲಿ ಶರೀರ ಇದ್ದಲ್ಲಿ, ಶರೀರ ಬಿದ್ದು ಹೋದರೂ ನಾನು ಇರೋವನು. ಜಗತ್ತು ಪೂರ್ವದಲ್ಲಿನೂ ಇದ್ದದ್ದೇ. ಜಗತ್ತು ಸೃಷ್ಟಿ ಸ್ಥಿತಿ ಲಯ ಎಲ್ಲದರಾಗೂ ನಾ ಇದ್ದವನೇ. ಸತ್ ತ್ರಿಕಾಲಾವಧಿ ಯಾವುದರಿಂದ ಬಾಧೆ ಹೊಂದದ್ದು. ಇನ್ನು ಚಿತ್ ಅಂದರೆ ಎಲ್ಲವನ್ನು ಅರಿತೀನಿ. ಮೂರು ಅವಸ್ಥೆಗಳನ್ನು ಅರಿತೀನಿ. ಜಾಗ್ರ ಸ್ವಪ್ನ ಸುಸುಪ್ತಿ. ಮೂರು ಅವಸ್ಥೆಗಳನ್ನು ಅರಿತೀನಿ ಅಂದ್ರೆ ಆ ಅವಸ್ಥೆಗಳು ನಾನು ಹೆಂಗಾಗ್ತೀನಿ? ಆಗುದಿಲ್ಲ. ನಾ ಬೇರೆನೇ. ಚಿತ್ತ ಅರುಸ್ವರೂಪ. ಮೂರರೊಳಗಿದ್ದು ಅರಿತೀನಿ. ಇನ್ನು ಆನಂದ ಸ್ವರೂಪ ಅಂದ್ರೆ ಯಾವಾಗಲೂ ಸುಖ ಸ್ವರೂಪನೇ ಇದೀನಿ. ಇವೆಲ್ಲ ದುಃಖ ಏನದಾವಲ್ರಿ ಬಂದು ಹೋಗ್ತಕ್ಕಂಥವದ. ದುಃಖ ಇದ್ದಂಗೆ ಇರುವುದಿಲ್ಲ, ಅಸತ್ತದ ಅದು. ಆದರೆ ನಮ್ಮ ಪರಮಾನಂದ ಹೆಂಗದಂದ್ರೆ ಯಾವಾಗಲೂ ಇದ್ದದ್ದು. ಅದಕ್ಕೆ ಸತ್ತು ಚಿತ್ತು ಆನಂದ ಸ್ವರೂಪ ನಾನದೀನಿ. ಹೆಂಗೆ ಆನಂದ ಇದೀನಿ ಅಂದ್ರೆ ಇವೆಲ್ಲ ಬಿಟ್ಟಾಗ ನಿದ್ದೆ ಮಾಡಿದಾಗ ಆನಂದನೇ ಇದೀವ್ರಿ. ಅದರಲ್ಲಿ ಬ್ರಹ್ಮಾನಂದದ ನೆರಳಂದರು. ಅಜ್ಞಾನದ ಅವಸ್ಥೆಯಲ್ಲಿ ಆದದ್ದು. ಅದಕ್ಕೆ ಹಿಂಗೆ ಸಚ್ಚಿದಾನಂದ ಸ್ವರೂಪದಲ್ಲಿ ಇರುವುದೇ ಮೋಕ್ಷ ನೋಡ್ರಿ. ಏನು ಈ ಅಸತ್ತು ಜಡ ದುಃಖರೂಪವಾದ ಆ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಇವನ್ನೆಲ್ಲವಂತೂ ಅರಿಯುವಂಥ ಸಚ್ಚಿದಾನಂದ ಸ್ವರೂಪ ನಾನು ಹೀನೆನ್ನೋದೇ ಮೋಕ್ಷ ಅಂತ ಹೇಳಿದೆ ನೋಡ್ರಿ. ಮೋಕ್ಷ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಮೋಕ್ಷ ಅಂದ್ರೆ ಇದೆ. ಸ್ವಸ್ವರೂಪವ ಸ್ಥಿತಿರ್ಮುಕ್ತ ವಿಧೀತಿ. ನನ್ನ ಸ್ವರೂಪದಿಂದ ನಾನು ಇರುವುದೇ. ಇವು ಯಾವ ನಾನಲ್ಲ ಅಲ್ಲ ನಾನು ಪರಬ್ರಹ್ಮ ಚೈತನ್ಯ ಅಂತ ಅನ್ನೋದನ್ನೇ ಸ್ವರೂಪದಲ್ಲಿರುವುದೇ ಮೋಕ್ಷ ರೀ. ಇನ್ನು ಮತ್ತು ಸ್ವರ್ಗಲೋಕ, ವೈಕುಂಠ ಲೋಕ, ಭೂಲೋಕ, ಬ್ರಹ್ಮಲೋಕ ಇತ್ಯಾದಿ ಲೋಕಗಳ ಪ್ರಾಪ್ತಿಗೆ ಅನೇಕ ಜನರು ಮೋಕ್ಷವೆಂದು ತಿಳಿದಿರುತ್ತಾರೆ. ಅದು ವೇದಗಳ ವಿರುದ್ಧವಾಗಿದೆ. ಮೇಲೆ ಹೇಳಿರುವ ಮೋಕ್ಷದ ಸ್ವರೂಪಗಳು ವೇದಗಳ ಅನುಸಾರವಾಗಿವೆ. ಇಲ್ಲಿ ತನ ಏನು ಹೇಳಿದ್ರು ಇವೆಲ್ಲ ನಾನಲ್ಲ ಅಂತ ತಿಳಿದು ಸಚ್ಚಿದಾನಂದ ಸ್ವರೂಪ ಅಂತಿರೋದು ವೇದ ಅನುಸಾರವಾದದ್ರಿ. ಶ್ರುತಿಗಳು ಹೇಳ್ಕೊತ ಬಂದಾವ. ಆದ್ರೆ ಇವ್ರೇನು ಹೇಳ್ತಾರೆ ನೋಡ್ರಿ, ಇವರು ವಾದಿಗಳ್ರಿ. ನಡುವ ಒಬ್ಬವ ಸ್ವರ್ಗಲೋಕ ಈ ಶರೀರ ಬಿದ್ದು ಹೋಯ್ತಂದ್ರೆ ಪುಣ್ಯ ಮಾಡಿ ಸ್ವರ್ಗಲೋಕಕ್ಕೆ ಹೋಗೋದು, ಯಜ್ಞಯಾಗ ಮಾಡಿರಿ ಅದೇ ಒಂದು ಮೋಕ್ಷ ಅಂತಾರ. ಆದ್ರೆ ಅದು ಮೋಕ್ಷ ಅಲ್ಲ. ಅದು ಯಾಕೆ ಮೋಕ್ಷ ಅಲ್ಲ ಅಂದ್ರೆ ಸ್ವರ್ಗಲೋಕ ಎಷ್ಟು ಪುಣ್ಯ ಮಾಡಿರ್ತೀವ್ರಿ ಅಟ್ಟು ತೀರುತಕ್ಕ ಅಟ್ಟೆ ಸ್ವರ್ಗದಾಗಿರೋದ್ರಿ. ಸಾತಿಶಯ ಪತನದಿಂದ ಕೂಡ್ಯದ. ಕ್ಷೀಣಂ ಪುಣ್ಯಂ ಮರ್ತೆ ಲೋಕಂ ವಿಶಂತಿ ಅಂತ ಹೇಳಿದ್ರಿ. ಪುಣ್ಯ ತೀರಿದ ಮೇಲೆ ಮತ್ರಿ ಅಲ್ಲಿ ಹೇಳ್ಯಾರ್ರಿ 3 ದುಃಖದವ ಅಂತ ಹೇಳ್ಯಾರ. ಏನು ಮೊದಲು ಹೋದೇವ್ರೆ ಒಳ್ಳೆ ಪುಣ್ಯ ಮಾಡಿ ಆ ಸ್ವರ್ಗ ಲೋಕದಾಗ ಹೋದೇವಂದ್ರ ನಾ ಇನ್ನ ಮೇಲಿನ ದೇವತೆಗಳ ಸರಿ ಸಮಾನ ಹೋಗ್ಲಿಲ್ಲ ಅನ್ನೋದು ಒಂದು ದುಃಖ. ಆಮೇಲೆ ದಿನಕ್ಕಿಟ್ಟಿಟ್ಟು ಇಲ್ಲೇ ಇರೋದ್ರಾಗ ಕರಗ್ಲಕೈತಿ ಅನ್ನೋದು. ಕರಗಿದ ಮೇಲೆ ನಮ್ಮನ್ನು ಒಗಿತಾರ ತಳಗ, ಮುಗಿತು ಕರಗ್ತದ ಅನ್ನೋದು ಇದೇ ಚಿಂತೆ ಆಗ್ರಿ. ಮತ್ತು ಎಚ್ಚರ ಅವಸ್ಥೆ ಅಷ್ಟೇ ರೀ. ದೇವತೆಗಳ ಲೋಕದೊಳಗೆ ಹೋದಾಗ 3 ಅವಸ್ಥೆಗಳು ಇಲ್ಲ ಅಲ್ಲಿ. ಸುಮ್ಮ ಎಚ್ಚರದಿಂದ ಇರೋದು, ನಿದ್ದೆನೂ ಇಲ್ಲ ಸ್ವಪ್ನನೂ ಇಲ್ಲ ನೋಡ್ರಿ.
ಯಾತ್ರೆ ಇದನ್ನೇ ನೆನೆಸ್ಬೋದು ಕುಂದ್ರು ನಮ್ದು ಯಾವಾಗ ಕರಗ್ತದ ಯಾವಾಗ ನಮ್ಮನ್ನ ತೆಳಗ್ ಹೋಗಿತಾರಂತ ತಲೆ ತೆಳಗ್ ಮಾಡಿ ಹೋಗಿತಾರಂತ ಹೇಳ್ತಾರೆ ಅವ್ರು ಮುಂದಿನ ಹೇಳ್ತಾರೆ ಇದಕ್ಕೂ. ಅದಕ್ಕೆ ಇದು ಸ್ವರ್ಗಲೋಕ ಅಂತ ಏನ್ ಅಂತಾರಲ್ಲ ಅದನ್ನು ಅಲ್ಲ, ವೈಕುಂಠ ಲೋಕಕ್ಕೆ ಹೋದ್ರೂ ಅದನ್ನು ಅಲ್ಲ. ಮೋಕ್ಷ ಪುಣ್ಯ ತೀರಿದ ಮೇಲೆ ಮತ್ತೆ ಇಲ್ಲಿ ಬರಬೇಕಲ್ರಿ. ಅದಕ್ಕೆ ಭಗವದ್ಗೀತೆ ಹೇಳೇ ಬಿಟ್ಟಾರ್ರಿ, ಕ್ಷೀಣಂ ಪುಣ್ಯಂ ಮರ್ತ್ಯ ಲೋಕಮಿಷ ಅಂತ. ಪುಣ್ಯ ಯಾವಾಗ ಕ್ಷೀಣ ಆಯ್ತು ಮತ್ತೆ ಮರ್ತ್ಯ ಲೋಕಕ್ಕೆ ಬರಲೇಬೇಕು. ಇವು ಲೋಕ ಬ್ರಹ್ಮಲೋಕಕ್ಕರ ಹೋಲ್ರಿ. ಅದಕ್ಕೆ ಇವು ಪದವಿ ಅನ್ನೋದು ಲೋಕ ಅನ್ನೋದು ಒಂದೇ ರೀ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ. ಸಾಲೋಕ್ಯ ಅಂದ್ರೆ ಆ ದೇವತೆಗಳ ಸಾಲಿನಲ್ಲಿ ಹೋಗಿ ಇರುದ್ರಿ ಪ್ರಜೆಗಳಂತೆ. ಇನ್ನು ಸಾಮೀಪ್ಯ ಅಂದ್ರೆ ಮಂತ್ರಿ ಅಂತೆ, ರಾಜನ ಹತ್ತಿರ ಹೆಂಗ ಮಂತ್ರಿ ಹತ್ತ ಸಮೀಪ ಇರ್ತಾನ ಹಂಗ ಸಮೀಪವಾಗಿ ದೇವತೆಗಳ ಹತ್ತ ಸಮೀಪ ಇರ್ತೇವು. ಅದೊಂದು ಸಾಮೀಪ್ಯ ಪದವಿಯೊಳಗೆ. ಇನ್ನು ಸಾರೂಪ್ಯ ಅಂದ್ರೆ ಸಾರಕೋತ ದೇವಾನು ದೇವತೆಗಳ ಜೊತೆನೆ ನಾವು ಇದ್ವಿ ಅಂದ್ರೆ ಹೆಂಗ ರಾಜನ ಜೊತೆನೆ ಇರ್ತೀವಿ, ರಾಜನ ಒಡನಾಡಿಗಳಂತೆ ಹಾಂಗಿದ್ದದ್ದು ಸಾರೂಪ್ಯ. ಇನ್ನು ಸಾಯುಜ್ಯ ಅಂದ್ರ ಅಲ್ಲಿನೂ ಕರಗುದೇ ಅದ್ರಿ. ಸಾಯುಜ್ಯ ಶಿವ ಸಾಯುಜ್ಯ ಪದವಿ ಪಡೆದ್ರ ಅಂದ್ರೂ ಅಲ್ಲಿನೂ ಪುಣ್ಯ ಕ್ಷೀಣ ಆದ್ಮ್ಯಾಗ ಹೊಳ್ಳಿ ಬರುದೇ ಅದ. ಅದಕ್ಕೆ ಇವು ಯಾವ ಮೋಕ್ಷ ಅಂತ ಹೇಳ್ತಾರ. ಅವ್ರ ಮಾತು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ತಾರ ಗುರುಗೌಡ್ರು. ನಡು ಬಂದು ಯಾರ್ಯಾರು ಏನೇನೋ ಹೇಳ್ತಾರ ಎಲ್ಲರೂ. ಏನೋ ನೀ ಯೋಗ ಮಾಡು ಚಿತ್ತ ವೃತ್ತಿ ಆಯ್ತು ಅಂತ ಸಮಾಧಿ ಸ್ಥಿತಿ ಹೋದೆ ಅಂದ್ರೆ ಅದೇ ಮೋಕ್ಷ ಅಂತಾರ. ಸಮಾಧಿ ಸ್ಥಿತಿ ಹೋದಾವ ಅಲ್ಲೇ ಇದಿರುದಲ್ರಿ, ಹೊಳ್ಳಿ ಬರ್ಬೇಕು ಈ ಕಡೆ. ಆದ್ರೆ ಈ ಸುಖ ಹಂಗಲ್ಲ. ಮೋಕ್ಷ ಒಮ್ಮೆ ಸ್ವರೂಪ ತಿಳ್ಕೊಂಡೇವಂದ್ರ ಮುಂದೆ ಈ ಶರೀರ ಬರ್ತದ ಅನ್ನೋದು ಏನು ಸಂಶಯನೇ ಇಲ್ಲದ ಬರೋದೇ ಇಲ್ರಿ. ಅದಕ್ಕೆ ಇಂಥ ಮೋಕ್ಷ ತಿಳ್ಕೊ ಅಂತ ಹೇಳಿದ್ರಿ. ಅವ್ರು ಹೇಳೋದು ವಿರುದ್ಧ ಆಗ್ಯದ. ಹಿಂಗೇನು ತಿಳಿದಾರ ಅದು ವೇದಗಳಿಗೆ ವಿರುದ್ಧದ. ತಮ್ಮ ತಿಳಿದಂಗೆ ತಮ್ಮದೇ ಸಿದ್ಧ ಮಾಡಿ ಹೇಳ್ತಾರ್ರಿ ಅಂತ ಹೇಳಿದಾರೆ ಅವರು. ಅದಕ್ಕೆ ಹೇಳಿರುವ ಈ ಸ್ವರೂಪ ವೇದಗಳು ಏನು ಅನುಸಾರ ಹೇಳ್ಯಾರ ನೋಡ್ರಿ. ಮುಂದೆ ಮಹಾವಾಕ್ಯಗಳು ಹೇಳ್ತಾರ. ಆ ಪರಬ್ರಹ್ಮ ಚೈತನ್ಯವೇ ಸ್ವರೂಪ ಇದ್ದಿ, ಅಹಂ ಬ್ರಹ್ಮಾತ್ಮ ನಾನೇ ಬ್ರಹ್ಮ ಸ್ವರೂಪ ಇದ್ದೀನಿ. ಹಿಂಗೆ ಅನಂತ ವಿಚಾರಗಳು ಹೇಳ್ತಾರಲ್ರಿ. ಈ ಸ್ವರೂಪ ಬೋಧಕ 4 ವೇದಗಳು ಏನು ಹೇಳ್ತಾವ ಅವೇ ಕರೆ ಅಂತ ಹೇಳಿದ್ರಿ. ಯಾಕಂದ್ರೆ ಸ್ವರೂಪ ಬೋಧಕ ವಾಕ್ಯ ಅದಾವ, ಇವನ್ನ ನಂಬ್ರಿ ಅಂತ ಹೇಳಿದ್ರಿ. ಇನ್ನು ಮತ್ತೆ ಇದು ಯಾವುದರಿಂದ ಆಗ್ತದ ಅಂತ ಪ್ರಶ್ನೆ ಮಾಡಿದಾರೆ. ಅನುಭವಕ್ಕೆ ಬತ್ರಿ ಅವರ? ಹ್ಞೂನ್ರಿ ಅಮ್ಮರ್. ಹಾ, ಅಂದ್ರ ಈ ನಡು ಯಾರ್ಯಾರು ಬಂದ್ ಹೇಳ್ತಾರ ಅವ್ರದ್ದೇನು ತಲೆ ಕೆಡ್ಸ್ಕೋಬೇಡ್ರಿ. ಒಂದು ಸ್ವರೂಪ ಸ್ಥಿತಿಯಿಂದ ನಾ ಸತ್ತು ಚಿತ್ತು ಆನಂದ ಸ್ವರೂಪ, ನಾ ಯಾವಾಗಲೂ ಇರವದಿನಿ, ಎಲ್ಲವನ್ನು ಅರಿವು ಸ್ವರೂಪದಿನಿ, ಯಾವಾಗಲೂ ಸುಖ ಸ್ವರೂಪಿನಿ ಅಂತ ಯಥಾರ್ಥ ಜ್ಞಾನ ಆದದ್ದೇ ಮೋಕ್ಷ ಸತ್ಯ. ಉಳ್ದವ್ರು ಹೇಳಿದ್ದು ತಲೆ ಕೆಡ್ಸ್ಕೋಬೇಡ್ರಿ, ನೀವು ಹೋದ್ರ ಹೊಳ್ಳಿ ಬರ್ಬೇಕಂದ್ರಿ ಅವ್ರು. ವೇದಗಳ ವಿರುದ್ಧವಾಗಿವೆ ಅಂತ ಹೇಳಿದ್ರಿ ಅಮ್ಮರ್ ಅವ್ರು. ವೇದ ವಿರುದ್ಧದ್ರಿ. ವೇದದಾಗ ಯಾರು ಸ್ವರ್ಗಲೋಕನೆ ಪುಣ್ಯ ಮತ್ತ ಪುನಃ ಹುಟ್ಟುದಿಲ್ಲತ್ತ ಯಾರು ಹೇಳಿಲ್ರಿ. ಮತ್ ಬರಬೇಕ್ರಿ ಪುಣ್ಯ ತೀರಿದ ಮ್ಯಾಗ. ಹಾ, ಅದಕ್ಕೆ ಇನ್ನ 4ನೇ ಪ್ರಶ್ನೆ ನೋಡ್ರಿ ಅವರ, ಮೋಕ್ಷವು ಯಾವುದರಿಂದ ಉಂಟಾಗ್ತದ? ಈ ಗುರು ಇಷ್ಟು ಎಲ್ಲ ಹೇಳಿದ್ರೆ ಪರ ಇದೇ ನಾನು ಸ್ವರೂಪ ಸ್ಥಿತಿಯಿಂದ ಇರೋದು ಮೋಕ್ಷ ಅಂದ್ರಲ್ಲ, ಆ ಮೋಕ್ಷ ಪಡ್ಕೊಳಕ್ ನಾ ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಹೇಳ್ತಾರ, ಮೋಕ್ಷವು ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. ಯಾಕಂದ್ರೆ ಯಾವುದರ ಅಜ್ಞಾನದಿಂದ ಬಂದದ ಅದರ ಜ್ಞಾನದಿಂದನೇ ಬಂದು ಹೋಗ್ಬೇಕ್ರಿ. ಬ್ರಹ್ಮದ ಅಜ್ಞಾನದಿಂದನೇ ಬಂದದ್ರಿ. ನಾ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳಾರ್ದಕ್ ನಾ ದೇಹ ಅಂದದಕ್ಕ ಜನನ ಮರಣದ ಬಂದದ ನಮಗೆ. ನಾ ಆತ್ಮ ಸ್ವರೂಪ ಅಂದಾಗ ಶರೀರಕ್ಕೆ ಅದದು ಜನನ ಮರಣ ಅಂದಾಗ ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪ ಅಂದಾಗ ಇಲ್ವೇ ಇಲ್ಲ. ಈಗ ಬೆಳಕಿನ ಜ್ಞಾನದಿಂದ ಕತ್ತಲಿಲ್ರಿ. ಕತ್ತಲ ಬೆಳಕಿನ ಅಜ್ಞಾನದಿಂದ ಕತ್ತಲು ಬಂದದ. ಬೆಳಕು ಹಚ್ಚಿಟ್ರೆ ಮುಗಿತ್ರಿ, ಕತ್ತಲು ಹೋಯ್ತು, ಬೆಳಕಿನ ಸ್ವರೂಪ ಆಯ್ತು. ಈಗ ನಾವೇನು ಯಥಾರ್ಥ ಜ್ಞಾನ ಮಾಡ್ಕೊಂಡೇವಂದ್ರ ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪ ಅಂತ ನಾವು ಅಂದೇವಂದ್ರ ಅಜ್ಞಾನ ಪತ್ತೆಯಿಂದ ಹೋಗ್ತದ್ರಿ. ನಿದ್ದ್ಯಾಗ ಇಲ್ಲ. ಇನ್ನು ಬ್ರಹ್ಮಜ್ಞಾನದಿಂದ ಹೆಂಗಿರ್ತದ್ರಿ ಇದು? ಪತ್ತೆ ಇಲ್ದ ಹೋಗ್ತದ ಅಂತ ಹೇಳ್ತಾರ ಅವ್ರು. ಅಂದ್ರೆ ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. ಮತ್ತೆ ನೀ ಏನು ಮಾಡಿದ್ರು ಉಳಿದು ಎಲ್ಲ ಹೊಟ್ಟಿಗಾಗಿ ನೆತ್ತಿಗಾಗಿ ಏನಾರ ಮಾಡ್ತೀವಲ್ಲ ಇವೆಲ್ಲ ಹೊಟ್ಟಿ ಬುತ್ತಿರಿ ಉಳಿದು. ಆದ್ರೆ ಈ ಬ್ರಹ್ಮಜ್ಞಾನ ವಿದ್ಯೆ ಶ್ರೇಷ್ಠ ವಿದ್ಯೆ. ಬ್ರಹ್ಮಜ್ಞಾನ, ಬ್ರಹ್ಮ ಅಂದ್ರೆ ಆ ಚೇತನ ನಮ್ಮ ಆತ್ಮಜ್ಞಾನ. ಆತ್ಮತತ್ವ ಅಂದ್ರು ಒಂದೇ, ಬ್ರಹ್ಮತತ್ವ ಅಂದ್ರು ಒಂದೇ. ಆ ಬ್ರಹ್ಮಾಭಿನ ಪ್ರತ್ಯೇಗಾತ್ಮ ಸ್ವರೂಪ. ನಾ ಇರುವುದೇನೋ ಚೇತನ ಸ್ವರೂಪ ಅಂತ ತಿಳ್ಕೊಳ್ದ್ರಿ. ಈಗ ನಮಗ ಚೇತನದ ಅಜ್ಞಾನದಿಂದ ಚೇತನ ಗೊತ್ತಿರ್ಲಾರ್ದಕ್ಕ ಅಸತ್ತು ಜಡ ದುಃಖ ರೂಪವಾದ ದೇಹ ಇಂದ್ರಿಯ ಪ್ರಾಣ ಕಾಣಕತ್ತೇವ್ರಿ. ಇನ್ನು ಬ್ರಹ್ಮದ ಜ್ಞಾನ ನಿಜವಾದ ಜ್ಞಾನ ಆಯ್ತಂದ್ರ ಕತ್ತಲ ಬೆಳಕಿನ ಜ್ಞಾನ ಅಂತ ಕತ್ತಲು ಹೋಯ್ತಲ್ರಿ ಪತ್ತೆ ಇಲ್ದ. ಹಂಗ ಚೇತನದ ಜ್ಞಾನ ಬ್ರಹ್ಮಜ್ಞಾನ ಆಯ್ತಂದ್ರ ಈ ಅಜ್ಞಾನಕ್ಕೆ ಇರಾಕ ಅವಕಾಶನೇ ಇಲ್ರಿ, ಮಾಯೆಗೂ ಇಲ್ಲ ಅಂತ ಹೇಳಿದ್ರಿ. ಹೆಂಗ ಹಗ್ಗದ ಜ್ಞಾನ ಆಯ್ತಂದ್ರೆ ಅವರ ಹಗ್ಗದ ಅಜ್ಞಾನದಿಂದ ಹಾವು ತೋರಕತ್ತದ. ಇದು ಅನುಭವಕ್ಕೆ ಬರ್ತದ್ರೆ? ಹಗ್ಗದ ನಿಜವಾದ ಹಗ್ಗದ ಜ್ಞಾನ ಇತ್ತಂದ್ರೆ ನಮಗೆ ಹಾವು ತೋರತಿದ್ದಲ್ಲ. ಹಗ್ಗದ ಅಜ್ಞಾನದಿಂದ ಹಾವು ತೋರ್ಯದ, ಹಗ್ಗದ ಜ್ಞಾನದಿಂದ ಹಾವು ಬಾಧೆ ಆಯ್ತ್ರಿ.
ಇದ್ದ ವಸ್ತು ಹಗ್ಗ, ಇಲ್ಲದ ವಸ್ತು ಹಾವು ತೋರ್ಯದ. ಇದ್ದ ವಸ್ತುವಿನ ಜ್ಞಾನ ಆಯ್ತು ಅಂದ್ರೆ ನಮಗೆ ಹಾವನೇ ಇಲ್ಲ, ಅಲ್ಲಿ ಹಗ್ಗದ ಸ್ವರೂಪ ಆಯ್ತು, ಇಲ್ಲವೇ ಇಲ್ಲ ಅಲ್ಲಿ, ಕಲ್ಪಿತ ಮಾತ್ರ. ಹಂಗ ಈ ಕಲ್ಪಿತವಾದ ಜಗತ್ತು ಬ್ರಹ್ಮ ಅಧಿಷ್ಠಾನದ ಮೇಲೆ ತೋರ್ತದ, ಬ್ರಹ್ಮನ ಬಿಟ್ಟು ತೋರಕ್ಕೆ ಬರುದಿಲ್ಲ. ಹಂಗಾದಾಗ ನಿಜವಾದ ಬ್ರಹ್ಮ ಯಾವಾಗಲೂ ವಾಸ್ತವ ಇರುದಾಯ್ತಲ್ರಿ. ಆ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರ್ತ, ಬ್ರಹ್ಮಜ್ಞಾನದಿಂದ ಬಾಧೆ ಹೊಂತದ ಅಂತ ಹೇಳಿದ್ರು ನೋಡ್ರಿ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿನೇ ಮೋಕ್ಷ. ಆ ಮೋಕ್ಷ ಯಾವುದರಿಂದ ಆಗ್ತದ? ಬ್ರಹ್ಮಜ್ಞಾನದಿಂದ ಆಗ್ತದ. ಸ್ವರೂಪ ತಿಳ್ಕೊಳ್ಳೋದ್ರಿಂದ ಆಗ್ತದ್ರಿ. ನಾನು ತಿಳಿದಷ್ಟು ನನ್ನ ಶಬ್ದದಾಗ ನಾನು ಅಂತೀನ್ರಿ ಅವರ ನಿಮ್ಗೆ ಅನುಭವ. ಹೌದು. ಏನಂದ್ರೆ ಮೋಕ್ಷವು ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. ಇದಕ್ಕೊಂದು ಟಿಪ್ಪಣಿ ಅಂದ್ ನೋಡ್ರಿ ಅವರ 11ನೇದ್ದು. ಕರ್ಮ ಮತ್ತು ಉಪಾಸನೆಗಳಿಂದ ಚಿತ್ತದ ಶುದ್ಧಿ ಹಾಗೂ ಚಿತ್ತದ ಏಕಾಗ್ರತೆ ಆಗುತ್ತದೆ. ಚಿತ್ತದ ಶುದ್ಧಿ ಮತ್ತು ಏಕಾಗ್ರತೆ ಜ್ಞಾನಕ್ಕೆ ಸಾಧನಗಳು ಇರುವವು. ಹೀಗಾಗಿ ಕರ್ಮ ಮತ್ತು ಉಪಾಸನೆಗಳು ಮೋಕ್ಷಕ್ಕೆ ಸಾಧನಗಳು ಆಗುವುದಿಲ್ಲ. ಈಗ ಬ್ರಹ್ಮಜ್ಞಾನ ಒಂದೇ ಮೋಕ್ಷ ಅಂದ್ರು, ಕರ್ಮದಿಂದನೂ ಆಗ್ತದನ ಅಂದ್ರೆ ಆಗುದಿಲ್ಲ. ಕರ್ಮ ಮತ್ತು ಉಪಾಸನೆ. ಕರ್ಮ ಅಂದ್ರೆ ಇವು ಮಲದೋಷ ಕಳ್ಕೊಬೇಕ್ರಿ. ನಮ್ಮೊಳಗೆ ಅನಂತ ಜನ್ಮದ ಪಾಪ ದೋಷ ಕಳ್ಕೊಬೇಕಾದ್ರೆ ಕರ್ಮಗಳು ಮಾಡಬೇಕು. ಏನು? ಪೂಜಾ ಪುನಸ್ಕಾರ, ಜಪ ಇವು ಮಾಡ್ಬೇಕ್ರಿ. ಅದನ್ನು ನಿಷ್ಕಾಮ ಕರ್ಮ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದ. ಅದರಲ್ಲಿಂದೇ ಮೋಕ್ಷ ಇಲ್ರಿ. ಅಂತಃಕರಣ ಶುದ್ಧಿ ದ್ವಾರ ಮೋಕ್ಷ ಆಗ್ತದೆ. ಇದು ಸಾಧನ ಅದು ರೀ. ಮನ್ಯಾಗ ಕಸ ಹುಡುಗ್ಲಕ್ ಬಾರಿ ಸಾಧನ ಆಗ್ಯದ್ರಿ. ಹಾಗ ಈ ಅಂತಃಕರಣ ಎನ್ನುವ ಹೃದಯ ಎಂಬ ಹೊಲ ಹಸನ ಮಾಡ್ಕೋಬೇಕಾದ್ರೆ ಇವು ಉಪಾಸನೆಗಳು ಬೇಕು. ಪೂಜಾ ಪಾಠ, ನಾಮಸ್ಮರಣೆ. ಅದು ಬರಡು ಭೂಮಿ ಆಗ್ಯದ. ಅದಕ್ಕೆ ಹೊರಂಟಿ ಕುಂಟಿ ಹೊಡೆದು ಹೆಂಗ ಸ್ವಚ್ಛ ಮಾಡ್ತಾರ, ಅವಾಗ ಬಿತ್ತಾಕ ಬೀಜ ಸರಿಯಾಗಿ ಬೆಳೀತದ. ಹಾಗೆ ಹೊಲ ಸ್ವಚ್ಛ ಮಾಡಿದಂಗೆ ಈ ಮನಿ ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ, ದೇಹ ಎಂಬ ಮನಿ. ಇದು ಎದರ್ಲಿಂದ ಅಂದ್ರೆ ಕರ್ಮ ಉಪಾಸನೆ. ಕರ್ಮ ಅಂದ್ರೆ ಮೊದಲ ಅನಂತ ಜನ್ಮದ ಮಲದೋಷ ಪಾಪ ದೋಷ ಹೋಗ್ಬೇಕಾದ್ರೆ ಕರ್ಮದಿಂದ ಹೋಗ್ತದೆ. ಇನ್ನು ವಿಕ್ಷೇಪ ದೋಷ ಹೋಗ್ಬೇಕಾದ್ರೆ ಉಪಾಸನದಿಂದ ರೀ. ಮೊದಲ ವೇದಾಂತಿಗಳು ಏನು ಹೇಳ್ಯಾರೀ? ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ಆದ್ರೆ ಕರ್ಮ ಉಪಾಸನೆ ಜ್ಞಾನಕ್ಕೆ ಸಾಧನಗಳಾಗ್ಯಾವ. ಆದ್ರೆ ಇದು ಬ್ರಹ್ಮಜ್ಞಾನ ಏನದ ರೀ? ಜ್ಞಾನಕಾಂಡ ಅದು ಸಾಕ್ಷಾತ್ ಸಾಧನ. ಜ್ಞಾನ ಆಯ್ತಂದ್ರೆ ಹೆಂಗೆ ಬೆಳಕು ಹಚ್ಚಿಟ್ಟಾಗ ಕತ್ತಲು ಹೋಯ್ತು, ಹಂಗೆ ಹೇಳಿದ್ರಿ. ಇನ್ನು ಇವು ಕರ್ಮ ಅಂದಾಗ ಪೂಜೆ ಮಾಡ್ಬೇಕು ನೋಡ್ರಿ. ಮುಂದಿನ ಈ ಕರ್ಮದ ಬಗ್ಗೆನೇ ಹೇಳ್ತಾರಲ್ರಿ ಇನ್ನ ರೀ. ಅರ್ಥ ಆಯ್ತ್ರೆ? ಇವೆರಡೂ ಅಂತಃಕರಣ ಶುದ್ಧಿಗೆ ಆದವ್ರಿ, ಜ್ಞಾನಕ್ಕೆ ಸಾಧನಗಳಾದವು. ಆದ್ರೆ ಜ್ಞಾನ ಯುಕ್ರಲಿಂದೇ ಆಗುದಿಲ್ರಿ. ಈ ಧ್ಯಾನ ಮಾಡೋದು, ಪೂಜಾ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆತಾವ್ರಿ. ಆದ್ರೆ ನಮಗ ಮೋಕ್ಷ ಆಗುದಿಲ್ಲ. ಮೋಕ್ಷಕ್ಕೆ ಸಾಧನ ಆದವ್ರಿ. ಹೀಗಾಗಿ ಮೋಕ್ಷಕ್ಕೆ ಸಾಧನಗಳು, ಹೀಗಾಗಿ ಕರ್ಮ ಮತ್ತು ಉಪಾಸನೆಗಳು ಮೋಕ್ಷಕ್ಕೆ ಸಾಧನಗಳು ಆಗುವುದಿಲ್ಲ ಬರ್ತಾರಲ್ರಿ. ಏನು? ಮೋಕ್ಷಕ್ಕೆ ಸಾಧನಗಳಾಗುದಿಲ್ಲ, ಅಂತಃಕರಣ ಶುದ್ಧಿ ಸಾಧನಗಳಾಗಿ ಅವ್ರ ಮೋಕ್ಷಕ್ಕ ಸಾಕ್ಷಾತ್ ಸಾಧನ ಅಲ್ಲ. ಚಿತ್ತ ಶುದ್ಧಿ ಇರುವ. ಹೀಗಾಗಿ ಕರ್ಮ ಉಪಾಸನೆಗಳು ಮೋಕ್ಷಕ್ಕೆ ನೇರವಾಗಿ ಕರ್ಮ ಉಪಾಸನೆ ಮಾಡೋದ್ರಿಂದ ನಾ ದೇವ್ರ ಪೂಜೆ ಮಾಡಿ ಧ್ಯಾನ ಮಾಡಿ ಒಮ್ಮೆಗೆ ನಾನು ಸ್ವರೂಪ ತಿಳ್ಕೊತೀನಿ ಅಂದ್ರೆ ಆಗುದಿಲ್ರಿ. ಬರೇ ಅಂತಃಕರಣ ಶುದ್ಧ ಆಯ್ತ್ರಿ ಇಲ್ಲಿಂದ. ಯಾಕ? ಅನಂತ ಜನ್ಮದ ಪಾಪ ದೋಷ ಹೋಯ್ತು. ನಮ್ಮೊಳಗೆ ಮನಶ್ಚಂಚಲನು ವಿಕ್ಷೇಪ ದೋಷ ಹೋಗ್ತದ್ರಿ. ವಿಕ್ಷೇಪ ದೋಷ ಹೋಯ್ತಂದ್ರೆ ಇನ್ನ ನಾನ್ಯಾರು ಅನ್ನೋದು ತಿಳಿಗೊಡ್ಲಾರ್ದಂಗೆ ಏನು ಮಾಡಿದಲ್ರಿ? ಅಜ್ಞಾನ. ಆ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನದಿಂದ ನೋಡ್ರಿ. ಕರ್ಮ ಉಪಾಸನೆ ಅಜ್ಞಾನಕ್ಕೆ ವಿರುದ್ಧ ಇಲ್ರಿ. ಇವು ಅಜ್ಞಾನ ಹಂಗೆ ಇರುದೇ ರೀ. ಈಗ ದೇಹದೊಳಗಿನ ಏನು ಇವು ಅನಂತ ಜನ್ಮದ ಪಾಪ ತೊಳ್ಕೊಳಕ ಪೂಜಾ ಮಾಡ್ಬೇಕ್ರಿ. ಇದಕ್ಕೆ ಪೂಜಾ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ನಿತ್ಯ ನೈಮಿತ್ತಿಕ ಕರ್ಮ ಹಿಂಗೆ ಹೇಳ್ಯಾರ್ರಿ. ಅವು ಕರ್ಮ ಮಾಡ್ಕೊಂಡ ಇಲ್ಲಿ ನಿಷ್ಕಾಮ ಕರ್ಮ ಮಾಡಿದಾಗ ಅಂತಃಕರಣ ಶುದ್ಧ ಆದಾಗ ಮುಂದೆ ಜ್ಞಾನಕ್ಕೆ ಹೋಗಕ್ಕೆ ಸರಳ ಆಯ್ತ್ರಿ. ಜ್ಞಾನಕ್ಕೆ ಹೋದಾಗ ಅವಾಗ ಏನದಲ್ರಿ? ಆವರಣ ದೋಷ ಕಳ್ಕೋಬೇಕು. ಅದಕ್ಕೆ ಸಾಧನ ಚತುಷ್ಟಯ ಸಂಪತ್ತೊಳಗ ಇವು ವಸ್ತು ಹೇಳ್ಕೊತೇ ಹೋಗ್ತಾರ್ರಿ. ಆದ್ರ ಮುಂದ ಈಗೇನ್ರಿ? ಸಾಧನ ಚತುಷ್ಟಯ ಸಂಪತ್ತುಳ್ಳವಂದ್ರೆ ಈ ಕರ್ಮ ಉಪಾಸನ ಮಾಡಿ ಮಲವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕು. ಆವರಣ ದೋಷ ಒಂದು ಉಳಿದಿರ್ಬೇಕ್ರಿ. ಅವನೇ ಜ್ಞಾನಕ್ಕೆ ಅಧಿಕಾರಿ. ಅವಾಗ ಜ್ಞಾನ ಮಾಡ್ಕೊಂಡಂದ್ರೆ ಗುರುಗಳ ಹತ್ತಿರ ಹೋಗಿ ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೇನು, ಜೀವ ಈಶ್ವರರ ಭೇದ ಕರೆಯೋ ಅಭೇದ ಕರೆಯೋ ಅಂತ ಪ್ರಶ್ನೆ ಮಾಡಿದಾಗ ಅವಾಗ ನೀ ಯಥಾರ್ಥ ಜ್ಞಾನ ತಿಳಿಸ್ಕೊಡ್ತಾರೆ. ಈಗ ಮೊದಲು ಪ್ರಾಥಮಿಕ ಹಂತದೊಳಗೆ ಅಂಗನವಾಡಿಗೆ ಹೋಗುದ್ರಿ ಮೊದಲ್ರಿ. ಆಮೇಲೆ ಪ್ರೈಮರಿ ಸ್ಕೂಲ್ ರೀ ಕನ್ನಡ. ಆಮೇಲೆ ಹೈಸ್ಕೂಲ್ಗೆ ಹೋಗುದ್ರಿ. ಹೈಸ್ಕೂಲ್ಗೆ ಹೋಲಾರ್ದೆ ಒಮ್ಮೆ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಆಗುದಿಲ್ಲ ನೋಡ್ರಿ. ಅಂಗನವಾಡಿ ಹೋಗೋದು. ಅಂಗನವಾಡಿ. ಹ್ಞೂ ರೀ.
ಶಾಲೆಗೆ ಹೋಗಿ ಕುಂದ್ರುದು ಅಕ್ಷರ ಜ್ಞಾನ ಮಾಡ್ಕೊಳ್ಳೋದು ಎಲ್ಲ ಬೇಕಲ್ರಿ ನಾ. ಹಂಗ ಕರ್ಮ ಉಪಾಸನೆಗಳೇನದಾವಲ್ಲ ಅಂತಃಕರಣ ಶುದ್ಧಿಗೆ ಆಗ್ತಾವ್ರಿ, ಮೋಕ್ಷಕ್ಕೆ ಆಗುದಿಲ್ಲ. ಆದ್ರೆ ಇನ್ನೇ ಪ್ರಶ್ನೆ ಹೇಳ್ತಾರ ನೋಡ್ರಿ, ಬ್ರಹ್ಮಜ್ಞಾನವೆಂದರೆ ಏನು? ಬ್ರಹ್ಮಜ್ಞಾನ ಅಂತ್ರಿ, ಅದು ಅಂದ್ರೆ ಏನಂದ್ರ ಅವ್ರು ಹೇಳ್ತಾರೆ, ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮಜ್ಞಾನ. ಬ್ರಹ್ಮ ಸ್ವರೂಪ ಅಂದ್ರೆ ಜಗತ್ತಿನ ತುಂಬ ಓತಪ್ರೋತವಾಗಿ ನಮ್ಮ ಒಳಗೂ ಹೊರಗೂ ಏನ್ ಚೈತನ್ಯ ಅದ್ ನೋಡ್ರಿ, ಅಧಿಷ್ಠಾನ ಸ್ವರೂಪ. ಇದೆಲ್ಲ ಜಗತ್ತು ತೋರ್ಲಾಕ ಒಂದು ಹಿಂದ ಅದ್ರ ಹಿನ್ನೆಲೆ ಏನು? ಈ ಜಗತ್ತು ತೋರ್ಸ ಇದೇ ಕರೆ ಅಂತೀವಿ. ಹೆಂಗ ಬೈಲಿಲ್ದ ಜಗತ್ತು ತೋರಕ್ ಬಂದಿಲ್ಲ. ಈ ಬೈಲಿಗೊಂದು ಆಧಾರ ಮಾಯಕ್ಕೆ ಆಧಾರ ಬ್ರಹ್ಮ ಅಧಿಷ್ಠಾನ್ರಿ. ಈಗ ಲೈಸ್ಕೋತ್ ಹೋದಾಗ ಹೆಂಗ ಹಿಂದಂತೂ ಎಲ್ಲ ಪರಮಾರ್ಥ ಗೀತೆ ಕೇಳಿದೋರದೇವ್ರಿ ನಾವು. ಮೊದಲ ಈ ಜೀವ ಭಾವ ಬಂತಲ್ಲ, ಈ ಜೀವ ಎಲ್ಲಿ ಹುಟ್ಟ್ಯಾನ? ಭೂಮ್ಯಾಗ ಹುಟ್ಟ್ಯಾನ. ತಾಯಿ ತಂದೆ ಉಂದಂತ ಅನ್ನದಿಂದ ಹುಟ್ಟ್ಯಾನ. ತಾಯಿ ತಂದೆ ಅನ್ನ ಎಲ್ಲಿಂದ ಬಂತು? ಭೂಮ್ಯಾಗ ಬಂತು. ಭೂಮಿ 10 ಪಟ್ಟು ನೀರದ್ರಿ. ಭೂಮಿ ಅಪ್ಪ ನೀರ, ನೀರಿನ ಅಪ್ಪ ಬೆಂಕಿ ಅಪ್ಪ ಗಾಳಿ ಅಪ್ಪ ಆಕಾಶದ ಅದೇ ಮಾಯ ತಾಯಿ. ಅದು ಆ ಮಾಯನು ನಿರಪೇಕ್ಷಕ ವ್ಯಾಪಕನ ಅಂದ್ರೆ ಇವು ಅಷ್ಟಕ್ಕಿಂತ ದೊಡ್ಡದಂದ್ರೆ ಅದನ್ನು ಸಾಪೇಕ್ಷಕ ವ್ಯಾಪಕ. ಯಾಕಂದ್ರೆ ಸರ್ವ ಸ್ವತಂತ್ರ ಅಲ್ಲ. ಬ್ರಹ್ಮನ ಅಧಿಷ್ಠಾನ ಸತ್ತ ಪಡ್ಕೊಳ್ಳಾರ್ದ ಈ ಜಗತ್ತು ಮಾಡಾಕ್ ಬಂದಿಲ್ಲ. ಆದ್ರ ಅದೇ ಏಕದೇಶದಲ್ಲಿ ಇದ್ದುಕೊಂಡು ಬ್ರಹ್ಮನ ಕಾಣ್ಲಾರ್ದಂಗ ಮಾಡ್ಯದಲ್ರಿ. ನಿಜವಾಗಿ ಮರಿ ಮಾಡೋದಿಲ್ಲ, ಅದು ಅಷ್ಟು ಅಘಟಿತ ಘಟನಾ ಮಾಡಿ ಶಕ್ತಿ ತೋರಿಸ್ತದ. ಆದ್ರ ಅಂತ ಬ್ರಹ್ಮ ಆಧಾರ ಕೊಟ್ಟಾನ ಅದಕ್ಕೆ ಇರ್ಲಾಕ ಆಶ್ರಯ ಅಂದ್ರ ಅಂತ ಬ್ರಹ್ಮಜ್ಞಾನ ಆದ್ರೆ ಇದ್ಯಾಕಿರ್ತದ್ರಿ? ಇರುವುದೇ ಇಲ್ಲ. ಮಾಯೆ ಬ್ರಹ್ಮ ಸ್ವರೂಪ ಆತದ. ಅದಕ್ಕೆ ಅಂತ ಬ್ರಹ್ಮ ಏನದಲ್ರಿ, ಆ ಇದ್ದಕ್ಕಿದ್ದಂಗ ಹ್ಯಾಂಗ ಇದ್ದಕ್ಕಿದ್ದಂಗ ಹಾವಿಗೆ ಹಗ್ಗಕ್ಕ 3 ಹುರಿ ಅದಾವ, ಗುಂಜ ಪುಂಜದ. ಇದು ಹಾವಲ್ಲ, ಹಿಂಗ್ ಹುರಿ ಇದ್ದದ್ದು ಹಾವಲ್ಲ. ಈ ಹುರಿ ಹೆಂಗದ ಹಗ್ಗ, ಹಂಗ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರೆ ಹಾವು ಇಲ್ಲ. ಹಾಂಗ ಈ ಬ್ರಹ್ಮ ಅಧಿಷ್ಠಾನ ಹೆಂಗದಂದ್ರೆ ಸತ್ತು ಚಿತ್ತು ಆನಂದ ಸ್ವರೂಪ ಬ್ರಹ್ಮದಂತ ಯಥಾರ್ಥ ಜ್ಞಾನದಾಗ ಅಸತ್ತು ಜಡ ದುಃಖ ರೂಪವಾದ ಈ ಪ್ರಪಂಚ ಮಿಥ್ಯೆ ಆಗ್ತದ್ರಿ. ಅದಕ್ಕೆ ಬ್ರಹ್ಮಜ್ಞಾನನೇ ಮೋಕ್ಷ. ಮತ್ತೆ ಹೇಳ್ತಾರೆ ನೋಡ್ರಿ, ಬ್ರಹ್ಮದೊಡನೆ ಬ್ರಹ್ಮ ಸ್ವರೂಪವು ಯಥಾರ್ಥ ಅಂದ್ರೆ ಇದ್ದಕ್ಕಿದ್ದಂಗ ತಿಳಿದು. ಈಗ ಮುಂದೆ ಈ ಪುಸ್ತಕ ಇದ್ದಕ್ಕಿದ್ದಂಗ ಇದು ವಿಚಾರ ಚಂದ್ರೋದಯ, ಇದು ಮೊಬೈಲ್ ಅಂತ ಯಥಾರ್ಥ ಜ್ಞಾನ ಆಗ್ತದ. ಹಂಗ ಚೈತನ್ಯ ವಸ್ತುದು ಇದ್ದದ ಹೆಂಗದ ಹಂಗ ಅದು ಯಾವಾಗಲೂ ಇರುವುದದ, ಯಾವಾಗಲೂ ಅರುಸ್ವರೂಪದ, ಯಾವಾಗಲೂ ಸುಖರೂಪದ. ಹಿಂಗೆ ಯಥಾರ್ಥ ತಿಳಿದದ್ದನೇ ಬ್ರಹ್ಮಜ್ಞಾನ. ಹೌದ್ರಿ? ಅವ್ರ ಅನುಭವಕ್ಕೆ ಬತ್ತಿಲ್ರಿ? ಹಲೋ ರೀ. ಹ್ಞೂನ್ರಿ ಮರ. ಹಾಂ, ಈಗ್ರಿ ಮತ್ತೆ ಹೇಳ್ತಾರ, ಟಿಪ್ಪಣಿ ಹೇಳ್ಯಾರ ನೋಡ್ರಿ ಇದಕ್ಕೊಂದು. ಬ್ರಹ್ಮಜ್ಞಾನವೆಂದರೆ ಏನು ಅನ್ನೋದಕ್ಕನೆ ಒಂದು ಟಿಪ್ಪಣಿನೂ ಹೇಳ್ಯಾರ ಅವರು. ಯಥಾರ್ಥ ಜ್ಞಾನ ತಿಳಿದು ಬ್ರಹ್ಮಸ್ವರೂಪವಾಗಿದೆ ಉತ್ತರನು ಹೇಳಿದ್ರು. ಅಲ್ಲಿ ಟಿಪ್ಪಣಿ ರೀ, ಬ್ರಹ್ಮದೊಡನೆ ಅಭೇದವಾಗಿ ಇರುವ ಆತ್ಮನ ಜ್ಞಾನವು ಬ್ರಹ್ಮಜ್ಞಾನವಾಗಿದೆ, ಅದುವೇ ಮೋಕ್ಷಕ್ಕೆ ಕಾರಣವಾಗಿದೆ. ಬ್ರಹ್ಮ ಏನದಲ್ರಿ, ಬ್ರಹ್ಮ ಒಂದು ದೇವರೊಂದು ನಾವಂತ ತಿಳಿದೋದು ಇಲ್ಲ. ಆ ಬ್ರಹ್ಮ ಬೇರೆ ಅಲ್ಲ, ನಾವು ನಮ್ಮೊಳಗಿರುವ ಆತ್ಮ ಬೇರೆ ಅಲ್ಲ. ಅದೇ ಆತ್ಮನ ಸ್ವರೂಪ ಅಂತ ತಿಳ್ಕೊಳ್ಳೋದನ್ನೇ ಮೋಕ್ಷಕ್ಕೆ ಕಾರಣ ಆಗ್ಯದ ನೋಡ್ರಿ. ಈಗ ಏನಾಗ್ಯದ, ನಮಗ ಮ್ಯಾಲ ದೇಹ ಇಂದ್ರಿಯ ಎಲ್ಲ ಇದಲ್ಲ, ಒಳಗಿರೋ ಚೈತನ್ಯ ಆತ್ಮ ಅದಲ್ಲ. ಆ ಆತ್ಮ ಮತ್ತು ಜಗತ್ತಿನ ತುಂಬ ಇರುವ ಪರಬ್ರಹ್ಮ ಚೈತನ್ಯ ಎರಡೂ ಒಂದೇ. ಬೈಲರಿ, ಕೊಡ ಉಪಾದಿಯಿಂದ ಘಟಾಕಾಶ, ಘಟದ ಉಪಾದಿಯಿಂದ ಘಟಾಕಾಶೆ, ಮಠ ಉಪಾಯದಿಂದ ಮಠಾಕಾಶೆ, ಒಂದು ಮನೆ ಕಟ್ಕೊಂಡು ಮನಿ ಆಕಾಶೆ. ಆದ್ರೆ ಇವೆಲ್ಲ ಗಾಡಿ ತೆಗ್ದಾಗ ಏನು ಮಹಾ ಬೈಲನೇ ಅದ. ತೆಗೀಲಿ ಬಿಡ್ಲಿ ಒಳಗೆ ಬೈಲೇರಿ. ಹಾಂಗ ಏನು ಈ ಪಿಂಡಕ್ಕೆ ಅಧಿಷ್ಠಾನ ಆತ್ಮ ಅಂತ ಉಪಾದಿಯಿಂದ ಆತ್ಮ ಅನ್ನಕತ್ತೀವಿ, ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ಪರಬ್ರಹ್ಮ ಚೈತನ್ಯ ಅನ್ನಕತ್ತೀವಿ. ಆದ್ರೆ ಅದು ಇದು ಭಿನ್ನಿಲ್ಲ. ಉಪಾಧಿ ದೃಷ್ಟಿಯಿಂದ ಇಡೀ ಜಗತ್ತು ಒಂದು ರೀತಿ ನೋಡ್ತೀವಿ, ದೇಹ ಒಂದು ದೃಷ್ಟಿಯಿಂದ ನೋಡಿದಾಗ ಎರಡಾಗಿ ತೋರ್ತಾವ. ಆದ್ರೆ ಚೈತನ್ಯ ಹಂಗೆ ಎರಡಿಲ್ಲ. ಘಟ ಮಠ ಹೊಡೆದಾಗ ಏನದ್ರಿ? ಬೈಲೇ ಅದಲ್ರಿ. ಗಾಡಿಯಿಂದ ಬೇರೆ ಅನ್ನಕತ್ತೀವಿ, ಕೊಡ ಕಂಠ ಹೊಟ್ಟಿ ಎಲ್ಲ ಒಳಗೆ ತುಂಬಿದ್ದು ಆಕಾಶನೇ ಅದು, ಬಯಲು ಬೇರೆ ಇಲ್ಲ. ಹಾಂಗೆ ಬಯಲು ಸ್ವರೂಪನೇ ನಾವು ಅದೀವಿ ಅಂತ ಬ್ರಹ್ಮದೊಡನೆ ಅಭೇದವಾಗಿ ಇರುವ ಆತ್ಮನ ಜ್ಞಾನ. ಅಭೇದ ಅಂದ್ರೆ ಭಿನ್ನ ಇಲ್ಲ. ಆ ಆತ್ಮ ಒಂದು ಬೇರೆ, ಪರಬ್ರಹ್ಮ ಚೈತನ್ಯ ಒಂದು ಬೇರೆ ಅನ್ನಂಗಿಲ್ಲ. ಅದುವೇ ನಾ ಇದ್ದೀನಿ, ನಾನೇ ಅದು ಇದ್ದೀನಿ. ಹಿಂಗೆ ಆತ್ಮನ ಜ್ಞಾನವು ಬ್ರಹ್ಮಜ್ಞಾನವಾಗಿದೆ, ಅದುವೇ ಮೋಕ್ಷಕ್ಕೆ ಕಾರಣ. ಅದೇ ಮೋಕ್ಷ. ನಮ್ಮ ಸ್ವರೂಪ ಏನದ ಯಥಾರ್ಥ ತಿಳ್ಕೊಳ್ಳೋದೇ ಮೋಕ್ಷ ರೀ. ಇನ್ನು ಮುಂದಕ್ಕೆ ಹೋಗೋದು ಬೇಡ್ರಿ, ಇಷ್ಟೇ ರಿಪೀಟ್ ಮಾಡಮ್ರಿ. ಹೊಳ್ಳಿ ಏನೋ ಹೋಮ್ರಿ ಇನ್ನೊಂದು ಪ್ರಶ್ನೆ. ಈಗ ರೀ, ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರ ಆಗಿದೆ? ಬ್ರಹ್ಮಜ್ಞಾನ ಮೋಕ್ಷಕ್ಕೆ ಕಾರಣ ಆಗಿದೆ ಅಂದ್ರಿ. ಯಥಾರ್ಥ ಜ್ಞಾನ ನಮ್ಮ ಆತ್ಮಸ್ವರೂಪ ತಿಳ್ಕೊಂಡ್ರೆ ಹೊರಗೂ ಒಳಗೂ ಓತಪ್ರೋತ ಅದಂದ್ರಿ. ಈಗ ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರದಂದ್ರೆ, ಬ್ರಹ್ಮಜ್ಞಾನವು ಪರೋಕ್ಷವೆಂತಲೂ ಹಾಗೂ ಅಪರೋಕ್ಷವೆಂತಲೂ 2 ಪ್ರಕಾರದ. ಬ್ರಹ್ಮಜ್ಞಾನ 2 ಹೇಳಿದ್ರು ನೋಡ್ರಿ. ಹೆಂಗೆ 2 ಪರೋಕ್ಷ ಜ್ಞಾನ ಅಂದ್ರೆ
ಸತ್ತು ಚಿತ್ತು ಆನಂದ ಸ್ವರೂಪ ಬ್ರಹ್ಮ ಒಂದ್ ಐತಿ ಹ್ಮ್ ಅನ್ನುದ್ರಿ. ಇನ್ನು ಅಪರೋಕ್ಷ ಜ್ಞಾನ ಅಂದ್ರೆ ಅದೇ ಬ್ರಹ್ಮ ಸ್ವರೂಪನೇ ನಾ ಹೀನ್ ಅನ್ನುದ್ರಿ. ಹ್ಮ್ ಅಪರೋಕ್ಷ ಅಂದ್ರ ಪ್ರತ್ಯಕ್ಷ. ಪ್ರತ್ಯಕ್ಷ ಹೆಂಗಂದ್ರ ಅದನ್ನು ಸತ್ತು ಚಿತ್ತು ಆನಂದ ಅದ, ಇದನ್ನು ಸತ್ತು ಚಿತ್ತು ಆನಂದ ಅದ, ಸಮನ್ವಯ ಅದಾವ. ಎರಡು ಲಕ್ಷಣ ಇದು ಮಾಡಕ್ ತೆಗಿಲಕ್ಕೆ ಬರುದಿಲ್ಲ. ಉಪಾಧಿ ದೃಷ್ಟಿಯಿಂದ ಅವಿದ್ಯೆ ಉಪಾಧಿಯಿಂದ ಜೀವನಾಗಿ ತೋರ್ತಾನ, ಮಾಯಾ ಉಪಾಧಿಯಿಂದ ಈಶ್ವರನಾಗಿ ತೋರ್ತಾನ. ಆದ್ರ ಚೈತನ್ಯ ಎಲ್ಲಿ ಬಿಟ್ಟು ಬಿಡ್ದಂಗ ಅದ. ಆಕಾಶ ಇಲ್ಲದ ಜಾಗ ಎಲ್ಲದ ಹೇಳ್ರಿ ನೋಡಮ್ರಿ. ಎಲ್ಲಿ ಇಲ್ರಿ. ನೀ ಗ್ವಾಡಿ ಕಟ್ಟಿವಿ ಅಂದ್ರೂ ಗ್ವಾಡ್ಯಾಗೂ ಅದೇ ರೀ. ಎಲ್ಲಾದ್ರ ದೇಹದ ಒಳಗು ಹೊರಗು ನಾವೆಲ್ಲ ಇಟ್ಟು ಮಾತಾಡ್ತೀವಿ ಅಂದ್ರೆ ಅವಕಾಶ ಕೊಟ್ಟದ ಆಕಾಶ. ಈ ಆಕಾಶನೇ ಹಿಂಗದಂದ ಚೈತನ್ಯನು ಎಲ್ಲ ಕಡೆ ಇದ್ದದ್ದೇ ಅದ್ರಿ. ಅದಕ್ಕೆ ಪರೋಕ್ಷ ಜ್ಞಾನ ಅಂದ್ರ ಒಂದು ಸತ್ತು ಚಿತ್ತವನ ದೇವ್ರ ಅದ. ನಾನು ಏನು ಅಸತ್ವ ಪಾದಕ ಆವರಣ ಹೋಯ್ತ್ರಿ. ಅಸತ್ತು ನಾವು ದೇವ್ರೇ ಇಲ್ಲ ಅಂತ ಅನ್ನೋರು ನಾಸ್ತಿಕರಿಗೆ ಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಅಸತ್ವ ಪಾದಕ ಆವರಣ ಹೋಯ್ತು. ದೇವ್ರಿದ್ರೆ ತೋರ್ಬೇಕಾಗಿತ್ತಲ್ಲ, ನಾ ಹೆಂಗ್ ದೇವ್ರಾತೀನಿ ಅಂತ ನಮ್ಮೊಳಗೆ ಬಂತಂದ್ರ ಹೇಳ್ತಾರೆ ಏನು ಅಪರೋಕ್ಷ ಜ್ಞಾನ. ಪರಬ್ರಹ್ಮ ಸ್ವರೂಪನೇ ನೀ ಇದಿ. ಪ್ರತ್ಯಕ್ಷ ಅನುಭವ. ಯಾಕೆ ಅನುಭವ ಅಂದ್ರೆ ಎಲ್ಲ ಚೈತನ್ಯ ನೀನು ಒಂದೇ ಇದಿ. ಬೈಲ್ ಹೆಂಗೆ ಎಲ್ಲ ಒಳಗು ಹೊರಗು ಪೂರ ಅದ, ಹಂಗೆ ನೀನು ಒಳಗು ಹೊರಗು ಚೈತನ್ಯ ಅದ ಅಂತ ಹೇಳ್ತಾರೆ. ಮುಂದೆ ಭಾಳ ಹೋದ್ರ ಉಪಯೋಗಿಲ್ರಿ ಅವರ. ಆಯ್ತು ಎಷ್ಟ ಹೇಳ. ಇನ್ ಮತ್ತ ಹೇಳ್ತಾರೆ ನಾ ಉತ್ತರ ಪರೋಕ್ಷ ಬ್ರಹ್ಮಜ್ಞಾನ ಸ್ವರೂಪ ಒಟ್ಟು ತಲೆ ಉಳ್ಕೊಳಲ್ರಿ. ಇವತ್ತೇನ್ ಹೇಳಿದ್ರಂದ್ರಿ, ಮೋಕ್ಷವೆಂದರೆ ಏನು ಇದು ಹೇಳ್ಯಾರಿ. ಅದಕ್ಕ ಮೋಕ್ಷವು ಯಾವುದರಿಂದ ಉಂಟಾಗ್ತದ? ಮೋಕ್ಷ ಅಂದ್ರೆ ಏನಂದ್ರೆ ನಮ್ಮ ಸ್ವರೂಪ ಸ್ಥಿತಿಯಿಂದಿರುವುದೇ ಚೈತನ್ಯದ ಪ್ರತೀಕ ತಿಳ್ಕೊಳ್ಳೋದೇ ಮೋಕ್ಷ. ಇದು ಯಾವುದರಿಂದ ಆತದ? ಬ್ರಹ್ಮಜ್ಞಾನದಿಂದ ಆತದ. ಈಗ ಬ್ರಹ್ಮಜ್ಞಾನ ಆಗಿದ್ರಿ ನಮಗ. ಆ ಬ್ರಹ್ಮಜ್ಞಾನ ಕಳ್ಕೊಬೇಕಾದ್ರೆ ಬ್ರಹ್ಮಜ್ಞಾನ ಬೇಕ್ರಿ. ಭ್ರಾಂತಿ ಭ್ರಮ ಕಳ್ಕೋಬೇಕಾದ್ರ ಯಥಾರ್ಥ ವಸ್ತುವಿನ ಜ್ಞಾನ ಆಯ್ತಂದ್ರ ಇದ್ದಕ್ಕಿದ್ದಂಗೆ ತಿಳಿತದ್ರಿ. ಮೋಕ್ಷ ಅಂದ್ರ ಬ್ರಹ್ಮಜ್ಞಾನದಿಂದ ಮೋಕ್ಷ ಇರುತ್ತೆ. ಹ್ಞೂನ್ರಿ, ಬ್ರಹ್ಮಜ್ಞಾನನೇ ಮೋಕ್ಷ. ಅಂದ್ರೆ ಸ್ವರೂಪದಿಂದ ನಮ್ಮ ಸ್ವರೂಪ ಏನದ ಅದೇ ಬ್ರಹ್ಮ ಸ್ವರೂಪನೇ ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಅದೇ ಸ್ವರೂಪ ಬ್ರಹ್ಮಜ್ಞಾನದೇ. ಈ ನಾವ್ ಏನ್ ಮಾಡಕತ್ತೀವ್ರಿ ಜಗತ್ತಿನೊಳಗೆ ಮಾಡೋದು ಬ್ರಹ್ಮಜ್ಞಾನ ನೋಡ್ರಿ. ಭ್ರಮ. ದೇಹ ನಾನು ಇಂದ್ರಿಯ ನಾನು ಇದು ಪೋಷಣೆ ಮಾಡೋದು, ಇದಕ್ಕೆ ಊಟ ಹುಡುಗಿ ಮಾಡಬಾರ್ದತ್ತಲ್ರಿ. ಒಳಗೆ ತಿಳ್ಕೊಳ್ಳೋದೇನು ಇವು ಯಾವು ನಾನಲ್ಲ. ನಿಜವಾದ ಯಥಾರ್ಥ ಜ್ಞಾನ ಯಾವುದು? ಒಳಗಿರೋ ಚೈತನ್ಯ ನಾನು. ಆ ಚೈತನ್ಯ ಇಲ್ದ ನನಗೇನು ಮಾಡಾಕ್ ಬರುದಿಲ್ಲ. ಈ ದೇಹಕ್ಕ ಅಧಿಷ್ಠಾನದಿಂದ ಏನು ಇರಾಕ್ ಬರುದಿಲ್ಲ. ಭೂಮಿ ಇಲ್ದ ಅಂತರ್ಲೆ ಯಾರದೀವಿ ಹೇಳ್ರಿ. ಈಗ ಸದ್ಯ ವ್ಯವಹಾರಿಕಕ್ಕ ಭೂಮಿ ಅಧಿಷ್ಠಾನ ಆಗಿದಿಲ್ರಿ. ಇದು ಅಂತೂ ಅನುಭವಕ್ಕೆ ಬರ್ತದ್ರಿ. ಭೂಮಿ ಇರ್ಲಾರ ಜಾಗ ಎಲ್ಲಿದತ್ತೀರಿ ಈಗ ನಮಗ್ ತೋರ್ಸ್ಲಕ್ಕೆ ಬರುದಿಲ್ಲ. ಮತ್ತೆ ಇಂಥ ಭೂಮಿ ಇರ್ಲಾರ ಜಾಗ ತೋರ್ತದಂದ್ರೆ ಈ ಭೂಮಿಗಿನ ಒಂದ್ ಅಧಿಷ್ಠಾನ ಬೇಕಲ್ರಿ. ನೀರ ಹೆಂಗ್ ಲಯಿಸ್ಕೋತ ಹೋದಾಗ ಎಲ್ಲದಕ್ಕೂ ಆಧಾರ ಸ್ವತಂತ್ರ ಸತ್ತ ಯಾವ್ದಂದ್ರ ಅದೇ ಪರಬ್ರಹ್ಮ ಚೇತನೆ. ಅದುವೇ ನಾ ಇದ್ದೀನಿ. ಹಿಂಗ ತಿಳ್ಕೋದು, ತನ್ನ ಸ್ವರೂಪ ತಿಳ್ಕೋದು, ಯಥಾರ್ಥ ಜ್ಞಾನ ಮಾಡ್ಕೋದೇ ಮೋಕ್ಷ. ಈ ಮೋಕ್ಷ ಯಾವುದರಿಂದ ಅಂದ್ರೆ ಬ್ರಹ್ಮಜ್ಞಾನ. ಅದೇ ಬ್ರಹ್ಮದ ಅಜ್ಞಾನದಿಂದನೇ ಬಂದದ. ನಾ ಹುಟ್ಟವ ನಾ ಸಾಯವನು ದೇಹಕ್ಕಿದ್ದದ್ದು ನನ್ನ ಆತ್ಮನ ಮೇಲೆ ಹಾಕೊಳಕತ್ತೀವಿ. ಅದಕ್ಕೆ ಆ ಬ್ರಹ್ಮಜ್ಞಾನದಿಂದ ನಾವು ಹುಟ್ಟವಲ್ಲ ಸಾಯವಲ್ಲ, ನಾನು ಯಾವಾಗಲೂ ಇರೋವ ಅಂತ ತಿಳ್ಕೊಂಡಿವಿ ಅಂದ್ರೆ ಅದೇ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನದಿಂದನೇ ಅಜ್ಞಾನ ಹೋಗ್ತದ್ರಿ. ಈಗ ಬೆಳಕಿನ ಜ್ಞಾನ ಬೇಕಾಗ್ಯದ, ಸ್ವಯಂ ಪ್ರಕಾಶ ಜ್ಞಾನ ಬೇಕಾಗ್ಯದ್ರಿ. ಆತ್ಮ ಪರಬ್ರಹ್ಮ ಚೇತನ ಹೆಂಗದ? ಸ್ವಯಂ ಪ್ರಕಾಶ ಅದ್ರಿ. ಯಾವುದು ತನ್ನನ್ನು ಬೆಳಗಿ ಅನ್ಯವನ್ನು ಬೆಳಗುತ್ತದ ಅದು ಸ್ವಯಂ ಪ್ರಕಾಶ. ಸೂರ್ಯನ ಬೆಳಕಿನಾಗ ನಾವು ದೀಪ ಹಚ್ಚಿಟ್ಟು ಏನಾದ್ರು ಸಾಮಾನು ಹುಡುಕ್ತಿವೇನ್ರಿ? ಹಗಲತ್ತಾದ್ಮೇಲೆ ನಾವು ಸಾಮಾನು ದೀಪ ಹಚ್ಚುದ್ ಬೇಕಾಗಿಲ್ಲ. ಇವತ್ತ ಎಲ್ಲರ ಕತ್ತಲ್ದಾಗ ಕೂತೀವಿ ಅಂದ್ರಿ ಮುಂಜಾನೆ ದೀಪ ಹಚ್ಚಿ ನೋಡ್ತೀವಿ ಅನ್ನೋದಿಲ್ಲ. ಅವಾಗ ಆದ್ರೆ ದೀಪ ಹಚ್ಚಿ ನೋಡ್ಬೋದು. ಎದ್ಮೇಲೆ ಸೂರ್ಯನ ಬೆಳಕಿನಾಗ ಎಲ್ಲ ತಾನೇ ಕಾಣ್ತಾವ್ರಿ. ಅವಾಗ ಏನು ಸೂರ್ಯನ ಪ್ರಕಾಶ ನೋಡಕ್ ಮತ್ತೊಂದು ದೀಪ ಬೇಕಾಗಿಲ್ಲ ಅನ್ನೇ. ಮತ್ತ ಸೂರ್ಯನು ಸ್ವಯಂ ಪ್ರಕಾಶ ಅನ್ನೋದು, ಸೂರ್ಯನು ಯಾವುದು ಚೈತನ್ಯದ ಪ್ರೇರಣೆ ತಗೊಂಡೇ ಬೆಳಗ್ತಾನ. ಅಂತ ಚೈತನ್ಯ ಸ್ವರೂಪನೇ ನಾನಂತ ಬ್ರಹ್ಮಜ್ಞಾನ ಆಯ್ತಂದ್ರೆ ಮೋಕ್ಷ ರೀ. ಮೋಕ್ಷ ಅಂದ್ರೆ ಇದೇ ನೋಡ್ರಿ. ಅಂದ್ರೆ ಜನನ ಮರಣ ಇದರಿಂದ ಬಿಡುವುದೇ ಆಗುದೇ ಮೋಕ್ಷ. ಜನನ ಮರಣ ಹಿಂಗ ಬೇಕಾದ್ರೆ ಬ್ರಹ್ಮ ಸ್ವರೂಪ ತಿಳ್ಕೊಂಡ್ರೆ ಮೋಕ್ಷ. ಬಾಳ ಕೇಳ್ಬೇಕ್ರವ. ನಾವು ಇಟ್ಟು ಹೇಳ್ತೀವಿ ಅಂದ್ರು ಹಗ್ಗ ಹಾವ ಎಷ್ಟು ತಲಿ ಕೆಡಿಸ್ಯಾವ್ರಿ. ಈಗ ಒಂಜರ ತಿಳಿಯಾಕತ್ತದ್ರಿ. ಇವು ಹಗ್ಗ ಹಾವ ನಮ್ಗೇನ್ ದೊಡ್ಡ ತಲಿ ಕೆಡಿಸ್ಯಾವ್ರಿ. ಈ ಬಡ ಹಿಂಗ್ ಕೇಳ್ತೀವಲ್ರಿ. ನೀ ಸುಮ್ ಕೇಳೋನವ್ರಿ ನಮ್ಮ ಅಮ್ಮವ್ರಿ. ಜಗತ್ತ ಹೆಂಗದ? ಹಗ್ಗದೊಳಗಿನ ಹಾವು ಇದ್ದಂಗ, ಕಪ್ಪೆ ಚಿಪ್ಪಿನ ಬೇರೆ ಇದ್ದಂಗ. ಒಂದು ಸಾಮಾನ್ಯ ವಿಷಯ, ಒಂದು ವಿಶೇಷ ವಿಷಯ, ಒಂದು ಕಲ್ಪಿತ ವಿಶೇಷ ಇವು ಹೊತ್ತು ತಿಳಿದೇ ಇಲ್ಲ ಅಂತ ತಿಳ್ಕೊರಿ. ಈಗೀಗ ಒಂದ್ ಸ್ವಲ್ಪ ಗೊತ್ತಾಗ್ತೇವ್ರಿ. ಅದಕ್ಕೆ ಶಾಸ್ತ್ರ ತಿಳಿದ್ರೆ ಶಾಸ್ತ್ರ ಅಂತ್ರಿ, ತಿಳಿಲಿಕ್ಕೆ ಶಾಸ್ತ್ರ ಅಂತ.
ಒಳಗ ಇದು ಏನ್ ಹೇಳ್ತಾರ ಅಂತ ಒಳಗ್ ಚಿಂತೆ ಹತ್ತದ್ರಿ, ಆ ಚಿಂತೆ ಎತ್ತಿದ್ರೆ ಬರೋದ್ರಿ ಇದು. ಹೌದ್ ಹೌದ್ರಿ. ಹ್ಮ್ ಹೇಳ್ರಿ ಚಿಂತಿ ಇದನ್ನ ಒಳ್ಳೆ ಓದಿ ನೀವು. ಇವತ್ತಿನ 2 ಪ್ರಶ್ನೆ ಏನದಂದ್ರ ಮೋಕ್ಷನೇ ನೋಡ್ರಿ. ಟಿಪ್ಪಣಿ ಜೀವನಲ್ಲಿ ಏನದವ ನಾನಾ ಅನೇಕ ಆಗಿ ತೋರ್ತದ. ಇದು ಅನೇಕತ್ವ ಏಕತ್ವ ತಿಳ್ಕೊಬೇಕಾದ್ರೆ ಅದೇ ಬ್ರಹ್ಮಜ್ಞಾನ ಬೇಕು. ನಾ ಸತ್ತು ಆನಂದ ಸ್ವರೂಪ ಅನ್ನೋದು. ಮೋಕ್ಷ ಯಾವುದರಿಂದ ಉಂಟಾಗ್ತದಂದ್ರ ಜ್ಞಾನದಿಂದ ಉಂಟಾಗ್ತದ. ಅಜ್ಞಾನ ಯಾವುದರಿಂದ ಹೋಗ್ತದ? ಜ್ಞಾನದಿಂದ್ರಿ. ಕತ್ತಲು ಯಾವುದರಿಂದ ಹೋಗ್ತದ? ಬೆಳಕಿನಿಂದ್ರಿ. ನಮಗ ಕತ್ತಲ ಕೌದದ ಅಂದ್ರ ನಾವೇನ್ ಉಣುದು ಉಡುದು ಬಿಟ್ಟಿಲ್ಲ. ಉಣುದು ಜ್ಞಾನ, ಇದು ಸಾಮಾನ್ಯ ಜ್ಞಾನದ್ರಿ. ವಿಶೇಷ ಜ್ಞಾನ ಬೇಕಲ್ರಿ, ವಿಶೇಷ ವಿವೇಕ ಬೇಕಲ್ರಿ. ಸಾಮಾನ್ಯ ವಿವೇಕ ಯಾರಿಗಿಲ್ಲತ್ತೀರಿ ನೀವು? ಈ ಸದ್ ಬುಟ್ಟಗಳೇ ಮೊದಲು ಸೀದಾ ಎಲ್ಲಿಗೆ ಹಸುವಾದ್ರ ಊಟಕ್ಕೆ ಹೋಗುದು, ಅಡಿಗೆ ಮಾಡ್ಲಕ್ಕೆ ಹೋಗ್ತೀವ್ರಿ. ಯಾರ ಮನೆಗಾರ ಬಂದ್ ಕೂತ್ರಿ, ಎಲ್ಲಾರ ಕೂತ್ರ ನಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುದೇ ಇಲ್ಲ. ನಾವು ನಮ್ಮ ಮನೆಗೆ ಹೋಗ್ತೀವ್ರಿ. ಇದು ಸಾಮಾನ್ಯ ವಿವೇಕ ಎಲ್ಲರಿಗೆ ಅದ್ರಿ. ಬೆಕ್ಕದಷ್ಟು ದಿನ ಊರಿಗೆ ತಿರ್ಗಾಡಿ ಬರ್ರಿ, ಮತ್ ಹೊಳ್ಳಿ ಸೀದಾ 10 ಮಣಿಗೆ ಕತ್ಲಾಗಿ ನಮ್ಮ ಮನೆಗೆ ಬರ್ತೀವ್ರಿ. ಇದು ಸಾಮಾನ್ಯ ವಿವೇಕ ರೀ. ಹಾ, ಈ ವಿಶೇಷ ವಿವೇಕ ಬರ್ಬೇಕಾದ್ರ ಒಂದ್ ಸ್ವಲ್ಪ ಪ್ರಯತ್ನ ರೀ. ಸಾಮಾನ್ಯ ವಿವೇಕ ಯಾರಿಗಿಲ್ರಿ. ಎಂತ ಹುಚ್ಚನಂದ್ರು ಅವ್ನ ಕಣ್ಣ ಕೈ ಕಾಲ ದುರಸ್ತಿದ್ದು ಅಂದ್ರೆ ಎಲ್ಲರ ಬಿಟ್ಟು ಬರ್ರಿ ನೀವು, ಮನೆಗೆ ಹೊಳ್ಳಿ ಬರ್ತಾನ. ನಮ್ಮ ಸಾಕಿದ ಪ್ರಾಣಿಗಳು ನಮ್ಮ ಮನೆಗೆ ಹೊಳ್ಳಿ ಬರ್ತಾವ್ರಿ. ಬೆಕ್ಕು ಬೇರೆ ಊರಾಗ ಬಿಟ್ಟು ಬಂದ್ರು ಬರ್ತದ್ರಿ ಅವರ. ಈ ಮನುಷ್ಯನಿಗೆ ಸಾಮಾನ್ಯ ವಿವೇಕ ಇಲ್ಲತ್ತಿರನ ಎಲ್ಲರಿಗೆ ಅದ್ರಿ. ಲಾಭ ಬೇಕಂತನ ಸಾಮಾನ್ಯವಾಗಿ ಎಲ್ಲರಿಗೂ ಐತ್ ಬಿಡ್ರಿ. ಎಲ್ಲರಿಗೆ ಅದ್ರಿ. ಆದ್ರೆ ಇದು ವಿಶೇಷ ವಿವೇಕ. ಏನು? ತನ್ನ ಯಥಾರ್ಥ ಜ್ಞಾನ ತಿಳ್ಕೋದು ವಿಶೇಷ. ಅದಕ್ಕೆ ಇಂಥ ವಿವೇಕ ನಾವು ನೀವು ಮಾಡಿದೇವಂದ್ರ ಒಳ್ಳೇದಾಗ್ತದ್ರಿ. ಇದು ನೀವೊಂದ್ ಸ್ವಲ್ಪ ಇನ್ನ ಹೊಳ್ಳಿ ಓದ್ತಿದ್ರು ಓದ್ರಿ.